ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಆಶ್ರಮದಲ್ಲಿ ಅಂದರೆ ನಮ್ಮ ಅಂತಃಕರಣ ಜ್ಞಾನ ನಿಲಯ ನಾವಿರುವಂತಹ ಜಾಗದಲ್ಲಿ 3 ವರ್ಷದಿಂದ ವೇದಾಂತ ಪಾಠವನ್ನು ಶುರು ಮಾಡಿದ್ದಾಯಿತು. ಮೊಟ್ಟ ಮೊದಲಿಗೆ ಭಜಗೋವಿಂದಂ ಅನ್ನುವ ಗ್ರಂಥವನ್ನು ತಗೊಂಡು ಅಧ್ಯಯನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಭಜಗೋವಿಂದಂ ಶುರು ಮಾಡಿದಾಗ 4 ಜನ ಇದ್ದರು. 2019 ಅಲ್ವಾ. ಆಮೇಲೆ ಹಾಗೆ ವೃದ್ಧಿ ಆಗ್ತಾ ಬಂತು. ಈಗ ಆಲ್ಮೋಸ್ಟ್ ಇದು 4ನೇ ವರ್ಷ ಅಂದ್ಕೊಳ್ತೀನಿ ಅಲ್ವಾ. 2020. ಹಾಂ ಸರಿ. ಲಲಿತಾ ಸಹಸ್ರನಾಮವನ್ನು ಫಸ್ಟು ಶುರು ಮಾಡಿದ್ದು, ಆಮೇಲೆ ಭಜಗೋವಿಂದಂ ಹಾಗೆ ಶುರು ಆಗ್ತಾ ಬಂತು. ಈಗ ಶ್ರೀನಾಥ್ ಋಗ್ವೇದಿ ಅವರು ಹೇಳಿದಾಗೆ ಬೆಂಗಳೂರಲ್ಲಿ ಮಾಡಿ ಆಫ್ಲೈನಲ್ಲಿ ಮಾಡಿ ಅಂದರು. ಸರಿ, ಒಂದು ಪ್ರಯತ್ನವನ್ನು ಪಟ್ಟಿದ್ದೀವಿ. ಇಷ್ಟು ಜನ ಎಲ್ಲ ಬಂದಿದ್ದೀರ. ಇದೇ ಇಷ್ಟು ಸುಮಾರು ಜನ ಇದು, ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟು. ನಾನು 3 ಜನ ಇರ್ತಾರೆ ಅಂದ್ಕೊಂಡಿದ್ದೆ. 3 ಜನ ಇರ್ತಾರೆ. ಮೈಕ್ ಸೆಟ್ ಮಾಡೋರೊಬ್ಬರು, ನೀರು ಇಡೋರು ಒಬ್ಬರು. ಹಾಂ, ಶ್ರೀನಾಥ್ ಋಗ್ವೇದಿ ಅವರು ಏನಾರು ಹೇಳಿದ್ರೆ ಮೊದಲೇ ಹೋಗೋರು ಬರೋರು ಅಂತ. ಯಾಕಂದರೆ ವೇದಾಂತ ಗ್ರಂಥ ಅಷ್ಟು ಎಲ್ರಿಗೂ ಅರ್ಥ ಆಗಲ್ಲ. ಅರ್ಥ ಆದರೂ ಅದು ಮನಸ್ಸಿಗೆ ಹೋಗೋದು ಸುಮಾರು ಸಮಯ ತಗೊಳುತ್ತೆ. ಆದರೂ ಇಷ್ಟು ಜನ ಬಂದಿದ್ದೀರ, ಸಂತೋಷ. ನಿಮಗೆ ಎಷ್ಟು ಅರ್ಥ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದು ನನಗಂತೂ ಇದೊಂದು ಯಜ್ಞ. ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಇನ್ನು ಮನಸ್ಸಿನಲ್ಲಿ ಆಳವಾಗಿ ಈ ವೇದಾಂತ ವಿಚಾರಗಳು ನನ್ನ ಮನಸ್ಸಿನಲ್ಲಿರೋಕ್ಕೆ ಇದೊಂದು ಅವಕಾಶ. ನಿಮ್ಮ ಮೂಲಕ ನನಗೆ ಒಂದು ಮನನ. ಸ್ವಾಮಿ ಚಿನ್ಮಯಾನಂದರು ಯಾವಾಗಲೂ ಹೇಳ್ತಾರೆ, ಟೀಚಿಂಗ್ ಇಸ್ ಎ ಲೌಡ್ ಥಿಂಕಿಂಗ್ ಅಂತ. ಟೀಚಿಂಗ್ ಇಸ್ ಎ ಲೌಡ್ ಥಿಂಕಿಂಗ್. ನಮ್ಮ ಮನಸ್ಸಲ್ಲಿದ್ದಾಗ ನಾವೇನೋ ಓದ್ಕೊಂಡು ಹೊರಟೋಗ್ತೀವಿ. ಆದರೆ ಹೊರಗಡೆ ಅದು ಹೇಳಿದಾಗ ಇಷ್ಟು ಜನ ಮನಸ್ಸಿಗೂ ಕ್ಯಾಟರ್ ಮಾಡಬೇಕು ಅಂತಂದರೆ ಒಬ್ಬೊಬ್ಬ ಮನಸ್ಸು ಒಂದೊಂದು ಥರ ಇರುತ್ತೆ. ಎಲ್ರಿಗೂ ಅರ್ಥ ಆಗಬೇಕು ಅಂದರೆ ಐ ಹ್ಯಾವ್ ಟು ಪ್ರಿಪೇರ್ ಎ ಲಾಟ್ ಅಲ್ವಾ. ಹಾಗೆ ಇಟ್ ಇಸ್ ಎ ಲೌಡ್ ಥಿಂಕಿಂಗ್. ಇಂಟ್ರಡಕ್ಷನ್ ಎಲ್ಲ ಜಾಸ್ತಿ ಬೇಡ, ಯಾಕೆ ಬಂದ್ವಿ ಇಲ್ಲೇನು ಅಂತ ಅವರೆಲ್ಲ ಹೇಳಿದ್ದಾರೆ. ನೇರ ಮುಂಡಕ ಉಪನಿಷತ್ ಕ್ಲಾಸ್ಗೆ ಶುರು ಮಾಡುವ. 11 ದಿವಸ ಇದೆ. 11 ದಿವಸದಲ್ಲಿ ಎಷ್ಟಾಗುತ್ತೋ ಆದಷ್ಟು ಮುಗಿಸ್ತೀನಿ. ನನ್ನ ವೀಕ್ನೆಸ್ ಮುಗಿಸ್ತೀನಿ ಅಂತ ಹೇಳ್ತೀನಿ, ಮುಗಿಸಲ್ಲ. ಒಂದು ಸತಿ ಶುರು ಆದರೆ ಅದೆಲ್ಲಿ ಹೋಗ್ತಾ ಇರುತ್ತೆ. ಆದಷ್ಟು ಮುಗಿಸ್ತೀನಿ. ಆಗಲಿಲ್ಲ ಅಂದರೆ ಮತ್ತೆ ಎಲ್ಲಿಗೆ ನಿಲ್ಲಿಸ್ತೀನೋ ಅಲ್ಲಿಂದ ಮುಗಿಸಿ ಮತ್ತೆ ಮುಂದೆ ಸತಿ ಯಾವಾಗ ಆಗುತ್ತೋ ನೋಡೋಣ. ಸರಿ. ಮುಂಡಕ ಉಪನಿಷತ್. ಮುಂಡಕ ಉಪನಿಷತ್ ಅಥರ್ವಣ ವೇದದಲ್ಲಿ ಬರುತ್ತೆ. ಅಥರ್ವಣ ವೇದದಲ್ಲಿ 3 ಉಪನಿಷತ್ಗಳಿವೆ. ಒಂದು ಪ್ರಶ್ನ ಉಪನಿಷತ್, 2ನೇದು ಮುಂಡಕ, 3ನೇದು ಮಾಂಡೂಕ್ಯ. 3 ಉಪನಿಷತ್ತುಗಳಿವೆ. ಇದಲ್ಲದೆ ಕೈವಲ್ಯ ಉಪನಿಷತ್ತೆಲ್ಲ ಇದೆ. ಆದರೆ ದಶ ಉಪನಿಷತ್ ಸ್ಕೀಮಲ್ಲಿ, ಅಂದರೆ ಶಂಕರಾಚಾರ್ಯರು ಬರೆದಿರುವಂತಹ ಉಪನಿಷತ್ ಭಾಷ್ಯಕ್ಕೆ ಈ 3 ಉಪನಿಷತ್ ಮೇಲೆ ಅವರು ಭಾಷ್ಯವನ್ನು ಬರೆದಿದ್ದಾರೆ. ಪ್ರಶ್ನ, ಮುಂಡಕ, ಮಾಂಡೂಕ್ಯ. ಸೊ ಪ್ರಶ್ನ ಉಪನಿಷತ್ ನಾವು 2-3 ತಿಂಗಳ ಹಿಂದೆ ಆನ್ಲೈನಲ್ಲೇ ಕೇಳಿದ್ದಾಯಿತು. ಇಲ್ಲಿ ಆನ್ಲೈನ್ ಅಂದರೆ ತತ್ವಶಂಕರ ಗ್ರೂಪಲ್ಲ, ನಮ್ಮ ಸ್ಟೂಡೆಂಟ್ಸ್ ಅಲ್ಲ. ಇಲ್ಲೆಲ್ಲ ಮುಂದೆ ಕೂತಿರೋರೆಲ್ಲ ನಮ್ಮ ಸ್ಟೂಡೆಂಟ್ಸೇ. 3-4 ವರ್ಷದಿಂದ ಇದ್ದಾರೆ. ಮೋಸ್ಟ್ಲಿ ಅವ್ರದ್ದೇ ಸ್ಟ್ರೆಂತ್ ಜಾಸ್ತಿ. ಹಿಂದೆ ಇರೋರೆಲ್ಲ ಹೊಸಬ್ರು. ಹಾಂ. ಸೊ ಪ್ರಶ್ನ ಉಪನಿಷತ್ ಆಯಿತು. ಅದಕ್ಕಿಂತ ಮುಂಚೆ ಚಾತುರ್ಮಾಸ್ಯದಲ್ಲಿ ಕಠ ಉಪನಿಷತ್ ತಗೊಂಡ್ವಿ. ಏನಿದು ಉಪನಿಷತ್ ಅಂದರೆ 10 ಉಪನಿಷತ್ತುಗಳು ಆದಿ ಶಂಕರಾಚಾರ್ಯರು ಅದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಈಶ ಕೇನ ಕಠ ಪ್ರಶ್ನ ಮುಂಡ ಮಾಂಡೂಕ್ಯ ತಿತ್ತಿರಿಹಿ ಐತರೇಯತ ಚಾಂದೋಗ್ಯ ಬೃಹದಾರಣ್ಯಕಂ ತಥಾ. 10 ಉಪನಿಷತ್, ಅದಕ್ಕೆ ದಶೋಪನಿಷತ್ ಅಂತ ಕರೀತಾರೆ.
ಶಂಕರಾಚಾರ್ಯರು ವ್ಯಾಖ್ಯಾನ ಮಾಡಿರೋದಕ್ಕೆ ಅದಕ್ಕೆ ಮುಖ್ಯ ಉಪನಿಷತ್ಸ್ ಅಂತಲೂ ಹೆಸರಿದೆ, ಅಂದರೆ ಮೇಜರ್ ಉಪನಿಷತ್ಸ್. ಈಶಾ ಮುಗಿಸಿದ್ದಾಯಿತು, ಖೇನ ಆಯಿತು, ಕಠ ಆಯಿತು, ಆಮೇಲೆ ಪ್ರಶ್ನ ಆಯಿತು, ಇವಾಗ ಮುಂಡಕ. ಹಾಂ, ಸೊ ಮುಂಡಕ ಉಪನಿಷತ್ ಅಥರ್ವಣ ವೇದದಲ್ಲಿ ಬರುತ್ತೆ. ಮುಂಡಕ ಉಪನಿಷತ್ತಲ್ಲಿ 65 ಮಂತ್ರಗಳಿವೆ. ಇದು ಸಂಹಿತಾ ಭಾಗದಲ್ಲಿ ಬರುತ್ತೆ. ಪ್ರಶ್ನ ಉಪನಿಷತ್ ಬ್ರಾಹ್ಮಣ ಭಾಗದಲ್ಲಿ ಬಂದಿತ್ತು. ಸೇಮ್ ಅಥರ್ವಣ ವೇದದಲ್ಲೇ ಬ್ರಾಹ್ಮಣ ಭಾಗದಲ್ಲಿ ಬಂದಿತ್ತು. ಅಲ್ಲಿ 67 ಮಂತ್ರಗಳಿತ್ತು, ಇಲ್ಲಿ 65 ಮಂತ್ರ ಇದೆ. ನಾ ಪ್ರಶ್ನೋಪನಿಷತ್ ಪಾಠ ಮಾಡಿದಾಗ ಹೇಳಿದೆ, ಶಂಕರರ ವ್ಯಾಖ್ಯಾನದ ಪ್ರಕಾರ ಮುಂಡಕ ಉಪನಿಷತ್ತಿನ ವಿಸ್ತಾರವಾದ ವ್ಯಾಖ್ಯಾನ ಪ್ರಶ್ನ ಉಪನಿಷತ್ ಅಂತ. ಜ್ಞಾಪಕ ಇದೆಯಾ? ಹಾಂ, ನಾ ಹೇಳಿದ್ಮೇಲೆ ಜ್ಞಾಪಕ ಇರಬೇಕು. ಸೊ ಇದು ಸಂಹಿತೋಪನಿಷತ್ ಅಂತೂ ಅರ್ಥ. ಈಶಾವಾಸ್ಯ ಉಪನಿಷತ್ಗೆ ಒಂದು ಸಂಹಿತೋಪನಿಷತ್ ಅಂತ ಇದೆ. ಅದು ಬಿಟ್ಟರೆ ಮುಂಡಕಕ್ಕೂ ಮಂತ್ರೋಪನಿಷತ್ ಇಲ್ಲ ಸಂಹಿತೋಪನಿಷತ್. 65 ಮಂತ್ರಗಳು. ಉಪನಿಷತ್ ಅಂದ್ರೇನು? ಸರಳವಾಗಿ ಹೇಳಬೇಕು ಅಂದರೆ ಉಪನಿಷತ್ ಅಂದರೆ ಬ್ರಹ್ಮವಿದ್ಯಾ, ಮೋಕ್ಷವಿದ್ಯಾ, ಆತ್ಮವಿದ್ಯಾ, ಜೀವ ಬ್ರಹ್ಮೈಕ್ಯ ವಿದ್ಯಾ, ಇದಕ್ಕೆಲ್ಲ ಉಪನಿಷತ್ಗೆ ಅರ್ಥ. ಉಪ ಅಂದರೆ ಸರಳವಾದ ಅರ್ಥ ಎಲ್ರಿಗೂ ಗೊತ್ತಿರುವಂಥದ್ದು, ಹತ್ತಿರ. ನೀ ಅಂದರೆ ಕೂತ್ಕೊಳ್ಳುವುದು. ಷದ್ ಅಂದರೆ ಜ್ಞಾನವನ್ನು ಪಡೆಯುವುದು, ಉಪನಿಷತ್. ಆದರೆ ಶಂಕರಾಚಾರ್ಯರು 3 ಥರ ಅರ್ಥ ಮಾಡ್ತಾರೆ. ಅವಸಾದನಂ, ಗತಿ, ವಿಶರಣ. ಅಂದರೆ ಷದ್ ಅನ್ನುವ ಪದಕ್ಕೆ ಸಂಸಾರವನ್ನು ಕಳಚಿಕೊಳ್ಳುವುದು, ಆತ್ಮಜ್ಞಾನವನ್ನು ಪಡೆಯುವುದು. ಉಪನಿ, ಗುರುವಿನ ಹತ್ತಿರ ಹೋಗಿ ನಿಶ್ಚಯವಾದ ಜ್ಞಾನವನ್ನು ಪಡೆದು ಸಂಸಾರವನ್ನು ಹೋಗಲಾಡಿಸೋದಕ್ಕೆ ಉಪನಿಷತ್ ಅಂತ ಸರಳವಾದ ಅರ್ಥ. ಬ್ರಹ್ಮವಿದ್ಯಾ ಅಂತ ಅಂದ್ಕೊಳ್ಳಿ. ಮುಂಡಕ ಅಂದರೆ ಮುಂಡಕ ಇಸ್ ಈಕ್ವಲ್ ಟು ಮುಂಡನ. ಮುಂಡನ ಅಂದರೆ ಶೇವನ್ ಹೆಡ್, ತಲೆ ಕೂದಲನ್ನು ತೆಗೆಯೋದು. ಅದೊಂದು ರಿಚುವಲ್, ಅದೊಂದು ಕರ್ಮ, ವೈದಿಕ ಕರ್ಮ. ಇದೇ ಉಪನಿಷತ್ತಲ್ಲಿ ಕೊನೆಗೆ 10ನೇ ಮಂತ್ರದಲ್ಲಿ ಬರುತ್ತೆ. 3ನೇ ಮುಂಡಕದ 2ನೇ ಅಧ್ಯಾಯದ 10ನೇ ಮಂತ್ರದಲ್ಲಿ ಶಿರೋವ್ರಥಂ ಅಂತ ಬರುತ್ತೆ. ಬ್ರಹ್ಮಚಾರಿಗಳೆಲ್ಲ ವೇದ ಗುರುಕುಲದಲ್ಲಿದ್ದಾಗ ಈ ಉಪನಿಷತ್ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ತಲೆಯಲ್ಲಿ ಅಗ್ನಿಯನ್ನು ಇಟ್ಕೊಂಡು, ಒಂದು ವ್ರತ ಅದು ಇಟ್ಕೊಂಡು ಗುರುವಿನ ಹತ್ರ ಹೋಗಿ ಮುಂಡಕ ಉಪನಿಷತ್ ಪ್ರವಚನ ಮಾಡಿ ಅಂತ, ಅಂದರೆ ಪಾಠವನ್ನು ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ಮುಂಡಕ ಅಂತ. ತಲೆ ಮೇಲೆ ಅಗ್ನಿಯನ್ನು ಇಟ್ಕೊಂಡಿರೋದಕ್ಕೆ ಮುಂಡಕ ಉಪನಿಷತ್. ಇಂಗ್ಲೀಷಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಹೆಡ್ ಉಪನಿಷತ್ ಅಂತ ಆಗುತ್ತೆ. ಇಲ್ಲಿ ಹೆಡ್ ಉಪನಿಷತ್ ಅಂತಂದರೆ ಇಂಪಾರ್ಟೆಂಟ್ ಉಪನಿಷತ್ ಅಂತ. ಶರೀರಕ್ಕೆ ತಲೆ ಹೇಗೆ ಮುಖ್ಯವೋ ಹಾಗೆ ಉಪನಿಷತ್ಸ್ಗೆಲ್ಲ ಮುಖ್ಯವಾದ ಉಪನಿಷತ್ ಇದು ಮುಂಡಕ ಉಪನಿಷತ್ ಅಂತ. ಇಂಪಾರ್ಟೆಂಟ್ ಉಪನಿಷತ್. ನಮ್ಮ ಆರ್ಷವಿದ್ಯಾ ಗುರುಕುಲ ಸಂಪ್ರದಾಯದಲ್ಲಿ ಮೊಟ್ಟ ಮೊದಲನೇ ತಗೊಳ್ಳುವಂತಹ ಉಪನಿಷತ್ತೇ ಇದು ಮುಂಡಕ. ಯಾಕಂದರೆ ಸರಳವಾಗಿ ಅರ್ಥ ಆಗುತ್ತೆ. ಸಮಗ್ರವಾಗಿ ಎಲ್ಲ ವೇದಾಂತ ವಿಚಾರವನ್ನು ಇದರಲ್ಲಿ ಅಡಗಿಸಿದ್ದಾರೆ. ಇಟ್ ಇಸ್ ಅ ಕಾಂಪ್ರಹೆನ್ಸಿವ್ ಉಪನಿಷತ್. ಆದರೆ ಶ್ಲೋಕ ಇರೋದು ಈಶದಿಂದ. ಸೊ ನಾ ಈಶದಿಂದ ಶುರು ಮಾಡಿದೆ, ಆದರೆ ನನಗೆ ಪಾಠ ಆಗಿದ್ದು ಮುಂಡಕದಿಂದ. ಸೊ ಯಾರೆಲ್ಲ ಉಪನಿಷತ್ ಕೇಳಿಲ್ಲ ಅಂದರೆ ಇಟ್ ಇಸ್ ಗುಡ್, ಯಾಕಂದರೆ ಇಲ್ಲಿಂದಲೇ ಶುರು ಆಗಿರುವಂಥದ್ದು ಒಳ್ಳೆಯದು. 65 ಮಂತ್ರಗಳು. ಪ್ರತಿಯೊಂದು ಉಪನಿಷತ್ತಿಗೂ ಒಂದು ಶಾಂತಿ ಮಂತ್ರ ಅಂತ ಇರುತ್ತೆ. ಅಥರ್ವಣ ವೇದದಲ್ಲಿ ಭದ್ರಂ ಕರ್ಣೇಭಿಃ ಶಾಂತಿ ಮಂತ್ರ. ಯಜುರ್ವೇದದಲ್ಲಿ ಕೃಷ್ಣ ಯಜುರ್ವೇದದಲ್ಲಿ ಸಹನಾವವತು ಶಾಂತಿ ಮಂತ್ರ. ಶುಕ್ಲ ಯಜುರ್ವೇದದಲ್ಲಿ ಪೂರ್ಣಮದಃ ಪೂರ್ಣಮಿದಂ ಶಾಂತಿ ಮಂತ್ರ. ಸಾಮವೇದದಲ್ಲಿ ಆಪ್ಯಾಯಂತು ಮಮಾಂಗಾನಿ ಅಂದ್ಕೊಳ್ತೀನಿ ಅಲ್ವಾ? ಯಾರಾದ್ರೂ ಗೊತ್ತಿದೆಯಾ? ಸಾಮವೇದದಲ್ಲಿ ಆಪ್ಯಾಯಂತು ಮಮಾಂಗಾನಿ. ಋಗ್ವೇದದಲ್ಲಿ ಯಾವುದು? ಋಗ್ವೇದದಲ್ಲಿ ಒಂದು ಇದೆ, ಮರ್ತು ಹೋಗಿದೆ. ಸೊ ಒಂದೊಂದು ಉಪನಿಷತ್ತಲ್ಲೂ ಒಂದೊಂದು ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ, ಮನೋಮೇ ವಾಜಿ ಪ್ರತಿಷ್ಠಿತಂ. ಇವಾಗ ಇಲ್ಲಿ ಭದ್ರಂ ಕರ್ಣೇಭಿಃ. ಸೊ ನಾ ಮಂತ್ರವನ್ನು ಹೇಳ್ತೀನಿ, ನೀವು ಅದನ್ನು ರಿಪೀಟ್ ಮಾಡಿ. ಇದಕ್ಕೆಲ್ಲ ಸ್ವರ ಇದೆ, ನಾ ಸ್ವರವನ್ನು ಹೇಳಲ್ಲ, ಶೋಕದ ರೂಪದಲ್ಲಿ ಹೇಳ್ತೀನಿ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ.
ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಂ ಸ್ವಸ್ಥನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಠನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಮಂತ್ರ ಅಥವಾ ಶಾಂತಿ ಪಾಠ ಅಂತ ಹೆಸರು ಇದಕ್ಕೆ. ಶಾಂತಿ ಅಂದ್ರೇನು? ಮನಸ್ಸಿಗೆ ನೆಮ್ಮದಿ ತರುವಂಥದ್ದು. ಪಾಠ ಅಂದರೆ ಮಂತ್ರ ಅಂತ. ಇಲ್ಲಿ ಪ್ರತಿಯೊಂದು ಕಾರ್ಯವನ್ನು ಶುರು ಮಾಡೋಕ್ಕಿಂತ ಮುಂಚೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ, ನಿರ್ವಿಘ್ನವಾಗಿ ನಡೀಲಿ ಅಂತ. ಹಾಗೆ ವೇದದ ಕಾಲದಲ್ಲಿ ಶಾಂತಿ ಮಂತ್ರವನ್ನು ಹೇಳಿ ಪಾಠವನ್ನು ಶುರು ಮಾಡ್ತಿದ್ದರು. ಆಗ ಗಣಪತಿ ಪ್ರಾರ್ಥನೆಯೋ ಅಥವಾ ಸುಬ್ರಹ್ಮಣ್ಯನ ಪ್ರಾರ್ಥನೆಯೋ ವೇದದ ಕಾಲದಲ್ಲಿ ಇರಲಿಲ್ಲ. ಗುರು ಶಿಷ್ಯನಿಗೆ ಒಂದು ರಿಲೇಷನ್ಶಿಪ್, ಆ ಸಂಬಂಧ ಚೆನ್ನಾಗಿರಬೇಕು, ಯಾವುದೇ ವಿಘ್ನ ಬರಬಾರ್ದು ಅಂತ ವೈದಿಕವಾಗಿ ಒಂದು ಪ್ರಾರ್ಥನೆ. ಅದನ್ನು ಇಲ್ಲಿ ಶಾಂತಿ ಮಂತ್ರ ಅಂತ ಹೇಳೋದು. ಏನು ಹೇಳಿದ್ದಾರೆ? ಹೇ ದೇವಾಹ, ನಾ ಹೇಗೆ ಕ್ಲಾಸ್ ಮಾಡ್ತಿದ್ದೋ ಹಾಗೆ ಹೇಳ್ಕೊಂಡು ಹೋಗ್ತೀನಿ, ನೋಟ್ಸ್ ಮಾಡ್ಕೊಳ್ಬೋದು, ಅನ್ವಯನೂ ಸೇರಿಸಿ ಹೇಳ್ತೀನಿ. ಹೇ ದೇವಾಹ ಕರ್ಣೇಭಿಃ ಭದ್ರಂ ಶೃಣುಯಾಮ. ಎರಡು ರೀತಿಯಲ್ಲಿ ಮಾಡ್ಕೊಳ್ಬೋದು. ಶ್ಲೋಕದ ಮೇಲೆ ಯು ಕ್ಯಾನ್ ಪುಟ್ ನಂಬರ್ಸ್. ಮನೆಗೆ ಹೋಗಿ ಅದನ್ನು ಅನ್ವಯ ಮಾಡ್ಕೊಳ್ಳಿ. ನಾನು ಹೇಳೋದು ಫಾಸ್ಟ್ ಆಯಿತು ಅಂತಾದರೆ ಇಲ್ಲೇ ಬರ್ಕೊಳ್ಳಿ. ಹೇ ದೇವಾಹ ಕರ್ಣೇಭಿಃ ಭದ್ರಂ ಶೃಣುಯಾಮ. ಹೇ ದೇವತೆಗಳೇ. ಯಾವ ದೇವತೆಗಳೇ? ವೇದದಲ್ಲಿ ಹೇಳಿರುವಂತಹ ದೇವತೆಗಳು. ಪ್ರತಿಯೊಂದು ಶರೀರದಲ್ಲಿರುವಂತಹ ಅಂಗಾಂಗಗಳಿಗೂ ಒಂದೊಂದು ದೇವತೆಗಳಿದ್ದಾರೆ ನಮ್ಮಲ್ಲಿ. ಸೂರ್ಯನಿಗೆ, ಕಣ್ಣಿಗೆ ಸೂರ್ಯ, ಮನಸ್ಸಿಗೆ ಚಂದ್ರ, ಹಾಗೆ ವಾಕ್ಗೆ ಅಗ್ನಿ. ಇಲ್ಲಿ ಕರ್ಣೇಭಿಗೆ ಒಂದು ದೇವತೆ ಯಾರು ಅಂತ ಹೇಳಿಲ್ಲ, ಬಟ್ ಒಬ್ಬರು ದೇವತೆ ಇದ್ದಾರೆ. ಇಂದ್ರ ಅಂತ ಅನ್ಕೋಬೇಡಿ. ಎಲ್ಲ ದೇವತೆಗಳಿಗೂ ಮುಖ್ಯವಾದ ದೇವತೆ ಇಂದ್ರ. ಹೇ ದೇವಾಹ, ಹೇ ಭಗವಂತನೇ, ಕರ್ಣೇಭಿಹಿ, ನನ್ನ ಕಿವಿಯಲ್ಲಿ ಸದಾ ಭದ್ರಂ ಶೃಣುಯಾಮ, ಒಳ್ಳೆಯದನ್ನೇ ಕೇಳುವಂತಾಗಲಿ. ನನ್ನ ಕಿವಿಗಳು ಸದಾ ಒಳ್ಳೆಯದನ್ನೇ ಕೇಳುವಂತಾಗಲಿ. ಯಾವಾಗ? ಕ್ಲಾಸ್ ಇದ್ದಾಗ ಮಾತ್ರ ಅಲ್ಲ, ಪ್ರತಿನಿತ್ಯ ಒಳ್ಳೆಯದನ್ನೇ ಕೇಳುವಂತಾಗಲಿ. ಪಾಲಿಟಿಕ್ಸ್ ವಿಚಾರವನ್ನು ಕೇಳುವುದೋ ಅಥವಾ ಲೌಕಿಕ ವಿಚಾರವನ್ನು ಕೇಳೋದು ಅದು ಒಳ್ಳೆ ತರೋದಿಲ್ಲ ನಮಗೆ. ಭದ್ರ ಅಂದರೆ ಮಂಗಳ ಅಂತ. ಶುಭಂ, ಆಸ್ಪೀಷಿಯಸ್ನೆಸ್. ಹಣವನ್ನು ಭದ್ರವಾಗಿ ಲಾಕರಲ್ಲಿ ಇಟ್ಟಿದ್ದೀನಿ ಅಂತೀವಲ್ವ, ಹಾಗೆ ಹೇಳ್ತೀವಲ್ವ, ಹಾಗೆಯೇ ಭದ್ರ ಅಂದರೆ ಭದ್ರವಾಗಿ ಒಳ್ಳೆಯದನ್ನೇ ಕೇಳಬೇಕು. ಒಳ್ಳೆಯದನ್ನು ಕೇಳಿ ಕೇಳಿ ಅಭ್ಯಾಸ ಮಾಡಿಕೊಳ್ಬೇಕು ಪ್ರತಿನಿತ್ಯವೂ. ಸಪೋಸ್ ಒಳ್ಳೆಯದನ್ನು ಕೇಳೋಕ್ಕೆ ಅಭ್ಯಾಸ ಆಗಲಿಲ್ಲ ಅಂದರೆ ಅಭ್ಯಾಸ ಮಾಡ್ಕೊಳ್ಬೇಕು. ನಮಗೆ ಒಳ್ಳೆಯದನ್ನು ಕೇಳೋಕ್ಕೆ ಅವಕಾಶ ಇಲ್ಲ ಅಂತಂದರೆ ಅಭ್ಯಾಸ ಮಾಡಿಕೊಳ್ಬೇಕು. ಸತ್ಸಂಗವನ್ನು ಮಾಡಿದ್ರೆ ಅದು ಒಳ್ಳೆಯದನ್ನು ವಿಚಾರವನ್ನು ಕೇಳದ ಹಾಗೆ. ಹೇ ದೇವಾಹ ಭದ್ರಂ ಕರ್ಣೇಭಿಃ ಶೃಣುಯಾಮ. ಯಾಕಂದರೆ ಉಪನಿಷತ್ ಅನ್ನುವ ಈ ಸಂವಾದ, ಈ ಚರ್ಚೆ ಅಥವಾ ಈ ಡೈಲಾಗ್ ಗುರು ಹೇಳಬೇಕು, ಶಿಷ್ಯ ಕೇಳಬೇಕು. ನೀವು ಕಿವಿ ಸರಿ ಇಲ್ಲ ಅಂದರೆ ಹೇಗೆ ಅಲ್ವಾ? ಎರಡು ಕಿವಿಯು ಕರೆಕ್ಟಾಗಿರಬೇಕು. ಕಿವಿ ಕ್ಲೀನ್ ಮಾಡ್ಕೊಳ್ಬೇಕು ಫಸ್ಟ್. ಕಿವಿ ಕ್ಲೀನ್ ಮಾಡಿಕೊಂಡು ಒಳ್ಳೆಯದನ್ನೇ ಕೇಳಬೇಕು. ಸರಿ. ಆಮೇಲೆ ಭದ್ರಂ ಪಶ್ಯೇಮ ಅಕ್ಷಿಭಿರ್ಯಜತ್ರಾಹ. ಅಕ್ಷಿಭಿಃ ಅಂದರೆ, ಅಕ್ಷಿ ಅಂದರೆ ಕಣ್ಣು. ಸದಾ ನಾನು ಭದ್ರವನ್ನೇ ನೋಡುವಂತಾಗಲಿ. ಭದ್ರ ಅಂದರೆ ಮಂಗಳ. ನನ್ನ ಕಣ್ಣು ಯಾವಾಗೆಲ್ಲ ತೆರೆಯುತ್ತೋ, ಅಂದರೆ ಯಾವಾಗೆಲ್ಲ ಓಪನ್ ಆಗುತ್ತೋ ಒಳ್ಳೆಯದನ್ನೇ ನೋಡುವಂಥದ್ದಾಗಲಿ. ಯಜತ್ರಾಹ, ಒಳ್ಳೆಯದನ್ನು ಕೇಳುವಂತಾಗಲಿ, ಒಳ್ಳೆಯದನ್ನು ನೋಡುವಂತಾಗಲಿ. ಸಪೋಸ್ ಹೋಗ್ತಿರ್ತೀರ,
ಹೈವೇಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅದು ಭದ್ರಮ ಅಮಂಗಳಂ. ಅದು ಯಾರಿಗೂ ಆಗುತ್ತೆ, ಪಾಪ ನೋಡ್ತೀವಿ ಕೈಕಾಲು ಮುರ್ಕೊಂಡಿರ್ತಾರೆ, ರಕ್ತ ಸುರಿತಾ ಇರುತ್ತೆ, ಅದರೆಲ್ಲ ಅಮಂಗಳಂ, ಯಾವುದು ಆಗದೇ ಇರಲಿ ಅಂತ. ಸೊ ಪ್ರತಿಯೊಬ್ಬರೂ ಪ್ರಾರ್ಥನೆ ಮಾಡಿದ್ರೆ ಆ ಥರ ಎಲ್ಲ ಅಪಶಕುನ ಆಗೋದೇ ಇಲ್ಲ, ಒಬ್ಬರು ಮಾಡಿದ್ರೆ ಅಂತಲ್ಲ. ಅದು ಸಾಮಾಜಿಕವಾಗಿ ನಾನು ಹೇಳ್ತಾ ಇರೋದು. ಆದರೆ ಇಲ್ಲಿ ವೇದಾಂತ ಪಾಠದಲ್ಲಿ ಗುರುಕುಲದಲ್ಲಿ ಗುರು ಹೇಳ್ತಿದ್ದಾನೆ ಅಂದರೆ ಶಿಷ್ಯ ಏಕಾಗ್ರತೆಯಿಂದ ಗುರುವನ್ನೇ ನೋಡಿ, ಅಥವಾ ನೋಡುವುದು ಅಂದ್ರೇನು, ಒಂದು ಪ್ರತ್ಯಕ್ಷವಾಗಿ ನೋಡುವುದು, ಇಲ್ಲ ಗುರುವಿನ ಮಾತನ್ನು ನೋಡಿ ಬರ್ಕೊಳ್ಳೋದು, ಕೇಳಿಸ್ಕೊಳ್ಳೋದು, ಬರ್ಕೊಳ್ಳೋದು, ಒಳ್ಳೆಯದನ್ನೇ ನೋಡುವಂತಾಗಲಿ. ಅಕ್ಷಿಭಿಹಿ ಯಜತ್ರಾಹ. ಯಜತ್ರ ಅಂದರೆ ಯಾಜನಂ ಅಂತ. ಯಾಜನಂ ಈಸ್ ಈಕ್ವಲ್ ಟು ಯಾಗ ಅಂತ. ಯಾಗದಲ್ಲಿ ಭಗವಂತನನ್ನು ಆಹ್ವಾನ ಮಾಡಿ, ಯಾಗದಲ್ಲಿ ಭಗವಂತನನ್ನು ಆಹ್ವಾನ ಮಾಡಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದೀವಿ. ನನ್ನ ಕಣ್ಣು ಯಾವಾಗಲೂ ಒಳ್ಳೆಯದನ್ನು ನೋಡಲಿ, ನನ್ನ ಕಿವಿ ಯಾವಾಗಲೂ ಒಳ್ಳೆಯದನ್ನು ಕೇಳಲಿ, ಹಾಗೆ ಅಂತ. ಯಜತ್ರಾಹ. ಆಮೇಲೆ ಸ್ಥಿರೈಹಿ ಅಂಗೈಹಿ. ಸ್ಥಿರ ಸರಳವಾಗಿ ಅರ್ಥ ಆಗುತ್ತೆ. ಸ್ಥಿರೈಹಿ ಅಂಗೈಹಿ, ಶರೀರದ ಪ್ರತಿಯೊಂದು ಅಂಗಾಂಗಗಳು, ಆಲ್ ದ ಲಿಮ್ಸ್ ಆಫ್ ದ ಬಾಡಿ ಹ್ಯಾಸ್ ಟು ಬಿ ಸ್ಟ್ರಾಂಗ್. ಸ್ಥಿರ ಅಂದರೆ ಸ್ಟ್ರಾಂಗ್ ಆಗಿರಬೇಕು ಅಂತ. ಅದಕ್ಕೆ ಹಿಂದೆಲ್ಲ ಚೇರ್ ಹಾಕಿದ್ದೀವಲ್ವ, ಯಾಕೆ ಹಾಕಿದ್ದೀವಿ? ಲಿಮ್ಸ್ ಸ್ಟ್ರಾಂಗ್ ಆಗಿಲ್ಲ ಅಂತ. ಕೂತ್ಕೊಳ್ಳೋದೊಂದು ಪ್ರಾಜೆಕ್ಟ್, ವಯಸ್ಸಾದ ಮೇಲೆ ಕೂತ್ಕೊಳ್ಳೋದೊಂದು ಪ್ರಾಜೆಕ್ಟು, ನಿಲ್ಲೋದೊಂದು ಪ್ರಾಜೆಕ್ಟ್. ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಕೂರಕ್ಕೆ ಎಲ್ಲ. ಹಾಗಂತ ನಿಮಗೆ ಇದೆ ಅಂತಲ್ಲ, ಕಮ್ಮಿ ಇದೆ ಅಂತ ಹೇಳ್ತಿಲ್ಲ, ಅದಿದೆ, ಅದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಕೆಳಗಡೆ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡಬೇಕು. ಯಾಕಂದರೆ 1 ಗಂಟೆ ಕಾಲ, ಯೂಶಲಿ ನಮ್ಮ ಆನ್ಲೈನ್ ಕ್ಲಾಸಸ್ ಎಲ್ಲ 1 ಅವರ್ ಆಗುತ್ತೆ, ಇದು 1.5 ಗಂಟೆ ಕಾಲ ಬೇರೆ ಇಟ್ಟಿದ್ದೀವಿ. ಹೀಗೆ ಕೂತಿರ್ಬೇಕಲ್ಲ. ನೋಡೋಣ ನೀವೆಲ್ಲ ಯಾರು ಎಷ್ಟು ಕಾಲು ಮಡಿಸ್ದೆ 1.5 ಗಂಟೆ ಕಾಲ ಯಾರು ಹೇಗಿರ್ತೀರ ಅಂತ. ಕೆಲವರು ಅದಕ್ಕೆ ಪಿಲ್ಲರ್ ಹಿಂದೆ ಜಾಗವನ್ನು ತೊಗೊಂಡ್ರು, ಕೆಲವರು ಚೇರನ್ನು ತೊಗೊಂಡಿದ್ದೀರಾ. ಸಪೋರ್ಟ್ ಇಲ್ಲದೆ ಯೋಗಿಯಾಗಿ ನೇರವಾಗಿ ಕೂರಬೇಕು. ಸ್ಥಿರೈಹಿ ಅಂಗೈಹಿ ಸ್ತುಷ್ಟುವಾಂ ಸ್ವಸ್ಥನೂಭಿಹಿ. ಎಷ್ಟು ಚೆನ್ನಾಗಿದೆ ಮಂತ್ರ ಅಲ್ಲ? ಯಾಕೆ ಅಂಗಾಂಗಗಳು ಗಟ್ಟಿಮುಟ್ಟಿಯಾಗಿರಬೇಕು ಅಂದರೆ, ದೇವಹಿತಂ ಯದಾಯು. ಭಗವಂತ ನಮಗೆ ಎಷ್ಟು ಆಯಸ್ಸನ್ನು ಅಲಾಟ್ ಮಾಡಿದಾನೋ ಅಷ್ಟು ಆಯಸ್ಸು ಕೂಡ ಚೆನ್ನಾಗಿರಲಿ ಅಂತ. ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ, ಚಿಕ್ಕ ವಯಸ್ಸಲ್ಲಿದ್ದಾಗ ಏನು ಮಾಡ್ತೀವಿ ಪ್ರಾರ್ಥನೆ? ಪ್ರತಿ ವರ್ಷ ಹುಟ್ಟಿದ ಹಬ್ಬಕ್ಕೆ ಆಯುಷ್ ಹೋಮವ ಮೃತ್ಯುಂಜಯ ಹೋಮವನ್ನು ಮಾಡ್ತೀವಿ. ನಾನು ವೃದ್ಧಿ ಆಗ್ತಾ ಹೋಗಬೇಕು ಅಂದ್ರೇನು, ಚೆನ್ನಾಗಿ ಗಟ್ಟುಮುಟ್ಟಿಯಾಗಿರಬೇಕು ಅಂತ ತಂದೆ ತಾಯಿಯರ ಪ್ರಾರ್ಥನೆ, ಮಗಳ ಪ್ರಾರ್ಥನೆ ಎಲ್ಲರೂ. 60 ಆದಮೇಲೆ ಆ ಪ್ರಾರ್ಥನೆ ಆಗುತ್ತೆ, ಭಗವಂತ ಯಾವಾಗ ನಮ್ಮನ್ನು ಕರ್ಕೊಳ್ತಾನೋ ಅಂತ ಪ್ರಾರ್ಥನೆ ಆಗುತ್ತೆ. ಭಗವಂತನಿಗೆ ಕನ್ಫ್ಯೂಷನ್. ಇಷ್ಟು ವರ್ಷ ನನ್ನ ಚೆನ್ನಾಗಿ ಇರಬೇಕು, ಆರೋಗ್ಯ ಇರಬೇಕು ಅಂತ ಕೇಳ್ಕೊಂಡವರು 60 ಆದಮೇಲೆ ಬೇಗ ಕರ್ಕೊಂಡು ಹೋಗ್ಬಿಡು ಅಂತ ಅವನು ಹೇಗೆ ಆಶೀರ್ವಾದ ಮಾಡೋಕ್ಕೆ ಸಾಧ್ಯ? ಸೊ ನಾವು ಪ್ರಾರ್ಥನೆ ಮಾಡೋದಲ್ಲೂ ಸ್ವಲ್ಪ ಬುದ್ಧಿಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು. ನನಗೆ ಆಯಸ್ಸು ಕೊಡುವಂಥ ಭಗವಂತನಲ್ಲಿ ಕೇಳಲೇಬಾರ್ದು. ಕೆಲವರು 80 ವರ್ಷ 100 ವರ್ಷ ಇರ್ತಾರೆ, ಕೆಲವರು ಇನ್ನು ಗರ್ಭದಲ್ಲೇ ಹೊರಟೋಗ್ತಾರೆ. ಎಷ್ಟು ವಯಸ್ಸು ನಮಗೆ ಭಗವಂತ ಅಲಾಟ್ ಮಾಡಿದ್ದಾನೋ, ಭಗವಂತ ಇಲ್ಲಿ ದೇವಃ ಅಂದರೆ ಕರ್ಮ ಅಂತ ಅರ್ಥ. ಕೆಲವು ವ್ಯಾಖ್ಯಾನಗಳು ಬರೀತಾರೆ, ದೇವಃ ಇಸ್ ಈಕ್ವಲ್ ಟು ಕರ್ಮ. ಎಷ್ಟು ಕರ್ಮ ನಮಗೆ ಈ ಶರೀರದಲ್ಲಿ ಅಲಾಟ್ ಆಗಿದೆಯೋ ಅಷ್ಟು ವರ್ಷವು ಸ್ಥಿರೈಹಿ ಅಂಗೈಹಿ, ಅಷ್ಟು ವರ್ಷ ಲೆಟ್ ಇಟ್ ಬಿ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿ. ನಮಗೆ ಆಯಸ್ಸನ್ನು ವೃದ್ಧಿ ಮಾಡುವಂಥ ಕೇಳುವ ಅಧಿಕಾರ ಇಲ್ಲ. ಯಾಕಂದರೆ ಕರ್ಮತ್ವಾತ್, ಪ್ರಾರಬ್ಧ ಕರ್ಮತ್ವಾತ್. ಯಾರಿಗೆ ಗೊತ್ತು? ಒಂದು ಚಿಕ್ಕ ಮಗು ಕೇಳಿದ್ನ ನಾನು 120 ವರ್ಷ ಬದುಕಬೇಕು ಅಂತ, ಗರ್ಭದಲ್ಲಿ ಎಷ್ಟು ಜನ ಹೋಗಲ್ಲ, ಅಪಮೃತ್ಯು ಎಷ್ಟು ಜನಕ್ಕಾಗಲ್ಲ. ಏನು ಆರೋಗ್ಯದ ರೀತಿ ನಿಯತಿಗಳನ್ನು ಪಾಲನೆ ಮಾಡಿದ ಕೆಲವರೆಲ್ಲ 100 ವರ್ಷ ಇರಲ್ವ. ಧೂಮಪಾನ ಮಾಡಿ ಕುಡಿಯೋದನ್ನೆಲ್ಲ ಅಭ್ಯಾಸ ಮಾಡಿಕೊಂಡೇ 100 ವರ್ಷ ಇರ್ತಾರೆ. ತುಂಬ ಚೆನ್ನಾಗಿ ಸಾತ್ವಿಕ ಆಹಾರವನ್ನು ತೊಗೊಂಡವರು 25-30ಕ್ಕೆ ಹೋದವರು ಇದೆ. ಹೇಗೆ? ಪ್ರಾರಬ್ಧವಶಾತ್. ಸೊ 25-30 ವರ್ಷ ಆದರೂ ನಾನಿರಲಿ, 120 ವರ್ಷ ಆದರೂ ಇರಲಿ, ವಾಟ್ ಎವರ್ ಕರ್ಮ ಹ್ಯಾಸ್ ಅಲಾಟೆಡ್ ಟು ಮೀ, ಲೆಟ್ ದೋಸ್ ಇಯರ್ಸ್ ಹ್ಯಾವ್ ಸ್ಟ್ರೆಂತ್ ಇನ್ ಮೈ ಬಾಡಿ. ಆಯಿತು. ಸ್ಥಿರೈಹಿ ಅಂಗೈಹಿ ಸ್ತುಷ್ಟುವಾಂ ಸ್ವಸ್ಥನೂಭಿಹಿ. ಎಷ್ಟು ವರ್ಷ ಭಗವಂತ ನನಗೆ ಆಯಸ್ಸನ್ನು ಕೊಟ್ಟಿದ್ದಾನೋ ಅಷ್ಟು ವರ್ಷ ಚೆನ್ನಾಗಿರಲಿ. ಯಾತಕ್ಕೆ?
ದೇವಹಿತಂ ಯದಾಯು, ಧರ್ಮ ಕಾರ್ಯಗಳಿಗೆ ಉಪಯೋಗಿಸಬೇಕು. ಈ ಶರೀರವನ್ನು, ಈ ಮನಸ್ಸವನ್ನು ಧರ್ಮ ಕಾರ್ಯದಲ್ಲಿ ಉಪಯೋಗಿಸಬೇಕು. ಅದಕ್ಕೆ ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ. ಎಲ್ಲೆಲ್ಲಿಯೂ ಭಗವಂತನನ್ನು ನೋಡಬೇಕು. ಸ್ತುಷ್ಟುವಾಂ ಸಸ್ತನೂಭಿಹಿ ಅಂದರೆ ಸೀಯಿಂಗ್ ಗಾಡ್ ಇನ್ ಎವ್ರಿವೇರ್. 10ನೇ ಅಧ್ಯಾಯದಲ್ಲಿ ಬರುತ್ತಲ್ಲ ಗೀತೆಯಲ್ಲಿ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಗೀತಾ 10th ಚಾಪ್ಟರ್. ಸೊ ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಪ್ರತಿಯೊಂದು ಕಾಲದಲ್ಲಿಯೂ ಭಗವಂತನೇ ನೋಡ್ತಾ ಇದ್ದರೆ ಆಗ ಜೀವನ ಸಾರ್ಥಕ. ಅದಕ್ಕೆ ಸ್ಥಿರೈಹಿ ಅಂಗೈಹಿ. ಸೊ ಕರ್ಣೇಭಿಹಿ ಶೃಣುಯಾಮ, ಅಕ್ಷೇಭಿಹಿ ಶೃಣುಯಾಮ, ಸ್ಥಿರೈಹಿ ಅಂಗೈಹಿ ಸ್ತುಷ್ಟುವಾಂ. ಇಷ್ಟೆಲ್ಲ ಹೇಳಿದ ಮೇಲೆ ಎಲ್ಲ ದೇವತೆಗಳಿಗೂ ಪ್ರಾರ್ಥನೆ. ಬಾನ್ ವಾಯೇಜ್. ಬಾನ್ ವಾಯೇಜ್ ಅಂದ್ರೇನು? ಇನ್ಮೇಲೆ ವೇದಾಂತ ಸ್ಟಡಿಯನ್ನು ಮಾಡ್ತೀನಿ, ಅದಕ್ಕೆ ಎಲ್ಲ ದೇವತೆಗಳು ನನಗೆ ಬ್ಲೆಸ್ ಮಾಡಬೇಕು. ಯಾರು? ಇಂದ್ರ, ಪೂಷಃ, ಬೃಹಸ್ಪತಿ, ತಾರ್ಕ್ಷ್ಯ. 4 ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ. ಯಾಕಂದರೆ ಈ 4 ದೇವತೆಗಳಿಗೆ ಹೆಚ್ಚಾಗಿ ಇದರಲ್ಲಿ ಅಥರ್ವಣ ವೇದದಲ್ಲಿ ಹೇಳಿರುವಂಥದ್ದು. ಸ್ವಸ್ತಿ. ಸ್ವಸ್ತಿ ಅಂದರೆ ಸು ಅಸ್ತಿ. ಸ್ವಸ್ತಿನಃ, ಅಲ್ಲಿ ನಹ ವಿಸರ್ಗ ಹಾಕಿಲ್ಲ. ನೀವು ನಾ ಅಂದರೆ ನಾಟ್ ಅಂತ ತೊಗೊಳ್ಬಾರ್ದು. NOT ನಾಟ್ ಇಂಗ್ಲೀಷಲ್ಲಿ. ಇಂದ್ರ ದೇವತೆಯು ನನ್ನನ್ನು ರಕ್ಷಣೆ ಮಾಡದೇ ಇರಲಿ ಅಂತ ತಗೊಳ್ಬಾರ್ದು. ನಹನ ಹಾಕ್ಕೊಳ್ಬೇಕಲ್ಲಿ. ನಹ ಅಂದರೆ ನಮ್ಮೆಲ್ಲರಿಗೂ ನಹ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ. ದೇವತೆಗಳಿಗೆಲ್ಲ ರಾಜ ಇಂದ್ರ. ವೃದ್ಧಶ್ರವಾಹ. ವೃದ್ಧ ಅಂದರೆ ಅವನ ಪ್ರಖ್ಯಾತಿ ತುಂಬ ಮೇಲ್ಮಟ್ಟಿನದು. ಗ್ಲೋರಿಯಸ್ ಇಂದ್ರ ಅಂತ. ಎಷ್ಟೋ ಅಶ್ವಮೇಧ ಯಾಗವನ್ನು ಮಾಡಿ, ಸೋಮಯಾಗವನ್ನು ಮಾಡಿ ಆ ಪದವಿಯನ್ನು ಗಳಿಸಿದ್ದಾನೆ ಇಂದ್ರ. ಸೊ ಅವನು ನಮಗೆ ಒಳ್ಳೆಯದನ್ನು ಮಾಡಲಿ. ಇಂದ್ರೋ ಮೇ ಬಲೇ ಶ್ರಿತಃ ಬಲಗುಂ ಹೃದಯೇ. ಇಂದ್ರ ನಮಗೆ ಬಲವನ್ನು ಕೊಡಲಿ. ಯಾಕಂದರೆ ಅಧ್ಯಯನ ಮಾಡಬೇಕಲ್ಲ, 11 ದಿವಸ ಬರಬೇಕಲ್ಲ. ಹಾಗೆ 1 ದಿವಸ ಆದಮೇಲೆ ಹೀಗೆ ಒಂದು ರೋ ಕಮ್ಮಿ ಆಗ್ತಾ ಬರುತ್ತೆ. ಕೊನೆ ದಿವಸಕ್ಕೆ ಇಲ್ಲಿ ಯಾರೋ ಒಬ್ರು ಇರ್ತಾರಷ್ಟೇ. ನೋಡೋಣ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ. ಸ್ವಸ್ತಿನಃ ಪೂಷಾ ವಿಶ್ವವೇದಾಹ. ಪೂಷಾ ಅಂದರೆ ಸೂರ್ಯ ಭಗವಂತ, ಸೂರ್ಯ. ವಿಶ್ವವೇದಾಹ ಅನ್ನೋದು ಅಬ್ಜೆಕ್ಟಿವ್. ಅಂದರೆ ವಿಶ್ವಕ್ಕೆ ಆತನೇ ಕಣ್ಣು. ವಿಶ್ವವೇದಾಹ ವಿಶ್ವೇ ದೇವಾಹ. ಪೂಷ. ಪೂಷ ಅಂದ್ರೇನು? ಪೂಷ್ಣಾತಿ ಇತಿ ಪೂಷಃ. ಯಾವುದು ನಮ್ಮ ಶರೀರವನ್ನು ಕಿರಣದ ಮೂಲಕ ಪುಷ್ಟಿಯನ್ನು ಕೊಡುತ್ತೋ ಅಂತಹ ಸೂರ್ಯ ಭಗವಾನಿಗೆ ಸ್ವಸ್ತಿಯಾಗಲಿ, ನನಗೆ ಸಂರಕ್ಷಣೆಯನ್ನು ಮಾಡಲಿ. ಸೂರ್ಯ ಭಗವಂತ ಇಲ್ಲ ಅಂದರೆ ಕಾರ್ಯಗಳೇ ನಡೆಯೋದಿಲ್ವೇ? ಶರೀರದಲ್ಲಿ ಆತನ ಕಿರಣಗಳು ಶರೀರಕ್ಕೆ ಸ್ಪರ್ಶ ಆದಾಗಲೇ ನಾವು ಗಟ್ಟುಮುಟ್ಟಿಯಾಗಿರ್ತೀವಿ. ಸೂರ್ಯನಿಗೆ ಜಯವಾಗಲಿ. ವಿಶ್ವೇ ವೇದಾಹ. ಸ್ವಸ್ತಿನಸ್ತಾರ್ಕ್ಷ್ಯ. ತಾರ್ಕ್ಷ್ಯ ಅಂದರೆ ಗರುಡ. ಅರಿಷ್ಟನೇಮಿಹಿ. ಈ ವೇದಾಂತ ಅಧ್ಯಯನದಲ್ಲಿ ಆಗುವಂತಹ ವಿಘ್ನಗಳು ಗರುಡ ಭಗವಂತ ತಗೊಂಡು ಹೋಗಲಿ. ಮತ್ತು ಗರುಡನನ್ನು ಯಾಕೆ ಸ್ತುತಿ ಮಾಡಿದ್ದಾರೆ? ಆದಷ್ಟು ಬೇಗ ಪ್ರಯಾಣವನ್ನು ಮಾಡ್ತಾನೆ. ಆದಷ್ಟು ಬೇಗ, ಹಿ ಮೂವ್ಸ್ ವೆರಿ ಫಾಸ್ಟ್. ಹಾಗೆ ಸ್ವಸ್ತಿನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಹಿ. ಕೊನೆಗೆ ಸ್ವಸ್ತಿನೋ ಬೃಹಸ್ಪತಿರ್ದಧಾತು. ಸ್ವಸ್ತಿನಃ ಬೃಹಸ್ಪತಿರ್ದಧಾತು. ಬೃಹಸ್ಪತಿ ಅಂದರೆ ಗುರು ಭಗವಾನ್, ನವಗ್ರಹಗಳಲ್ಲಿ ಒಂದಾಗಿರುವಂತಹ ಗುರು ಭಗವಾನ್. ಈ ವೇದಾಂತ ಅಧ್ಯಯನ ಅವನಿಗೆ ಮೀಸಲು. ಮೀಸಲು ಅಂದ್ರೇನು? ಹಿ ಈಸ್ ದ ಸಿಗ್ನಿಫಿಕೇಷನ್ ಆಫ್ ಆಲ್ ಸ್ಪಿರಿಚುವಲ್ ನಾಲೆಡ್ಜ್. ನಮ್ಮಲ್ಲಿ ಗ್ರಹಗಳಲ್ಲಿ 2 ಗುರುಗಳಿದ್ದಾರೆ. ಒಂದು ದೇವಗುರು, ಒಂದು ಅಸುರಗುರು. ದೇವಗುರು ಎಲ್ಲ ಗುರು ಭಗವಾನ್, ಅಸುರಗುರು ಎಲ್ಲ ಶುಕ್ರನಿಗೆ. ಸೊ ವೇದಾಂತ ಎಲ್ಲ ಬೃಹಸ್ಪತಿ ಅಂಡರಲ್ಲಿ ಬರುತ್ತೆ. ಅಂತಹ ಬೃಹಸ್ಪತಿಯು ನನಗೆ ಮಂಗಳವನ್ನು ಉಂಟು ಮಾಡಲಿ, ಅವನಿಗೆ ಜಯವಾಗಲಿ. ಸ್ವಸ್ತಿನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. 3 ಸತಿ ಶಾಂತಿ ಹೇಳಿರೋದು ಸುಮಾರು ಜನಕ್ಕೆ ಗೊತ್ತಿರಬೇಕು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ತಾಪತ್ರಯ ನಿವಾರಣಾರ್ಥಂ ತ್ರಿವಾರಂ ಜಪೇತ್. ಆಧ್ಯಾತ್ಮಿಕ ಅಂದ್ರೇನು? ಶರೀರದಲ್ಲಿ ಬರುವಂತಹ ವಿಘ್ನಗಳು, ಮಂಡಿ ನೋವು, ಬೆನ್ನೋವು, ಜ್ವರ, ನೆಗಡಿ, ಇದೆಲ್ಲ ಇದಕ್ಕೆ ಆಧ್ಯಾತ್ಮಿಕ ಅಂತ. ಆದಿಭೌತಿಕ ಯಾವುದು? ಇವಾಗ ಶಬ್ದ ಆಯ್ತಲ್ಲ, ಅದು ಅಕ್ಕಪಕ್ಕದಿಂದ ತೊಂದರೆ ಬರುವಂಥದ್ದು.
ಪಕ್ಕದ ಮನೆಯವರು ನಾವು ಸರಿಗಿದ್ರು ಪಕ್ಕದ ಮನೆಯವರು ಗಲಾಟೆ ಮಾಡ್ತಾರೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಅಂದರೂ ಬರುತ್ತಲ್ಲ, ಅದೆಲ್ಲ ಆದಿಭೌತಿಕ. ಆದಿಭೌತಿಕ, ಆದಿದೈವಿಕ, ನ್ಯಾಚುರಲ್ ಕೆಲಾಮಿಟೀಸ್. ನ್ಯಾಚುರಲ್ ಕೆಲಾಮಿಟೀಸ್ ಅಂದ್ರೇನು? ಇವಾಗ ಬರ್ತಿರ್ತೀವಿ ಜಾಗಕ್ಕೆ, ರೋಡ್ ಬ್ಲಾಕ್ ಆಗಿರುತ್ತೆ, ಮಳೆ ಬರುತ್ತೆ, ಇದೆಲ್ಲ ನಮ್ಮ ಕೈಯಲ್ಲಿಲ್ಲ. ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೋಸ್ಕರ ಮನೇಲೇ ಹೇಳ್ಕೊಂಡು ಬರಬೇಕು. ಹಾಗಿತ್ತು ಒಂದು ಸತಿ ಭದ್ರಂ ಕರ್ಣೇಭಿ ಹೇಳ್ಕೊಂಡು ಶುರು ಮಾಡಬೇಕು, ಇಲ್ಲೊಂದು ಸತಿ ಹೇಳಬೇಕು, ಮತ್ತು ಹೋಗೋಷ್ಟಲ್ಲಿ ಇನ್ನೊಂದು ಸತಿ ಹೇಳಬೇಕು. ಸೊ 3 ಸತಿ ಹೇಳಬೇಕು. ಸೊ ಇನ್ನೊಂದು ಸತಿ ಹೇಳೋಣ. ಸೊ ನಾ ಹೇಳಿರೋದೆಲ್ಲ ಮನಸ್ಸಲ್ಲಿ ನೀವು ಇವಾಗ ಗ್ರಹಣ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಕಣ್ಣು ಮುಚ್ಕೊಂಡು ನೀವು ಅದು ಹೇಳಿದಾಗ ನಿಮಗೆ ಅದು ಅರ್ಥದ ಜೊತೆಗೆ ಬಂದಾಗ ಮನಸ್ಸಲ್ಲಿ ನಿಂತು ಬಿಡುತ್ತೆ, ಮತ್ತು ನಿಮಗೇನೋ ತೊಂದರೆ ಬರೋದಿಲ್ಲ. ಒಟ್ಟಿಗೆ ಹೇಳೋಣ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಠುವಾಗುಂ ಸ್ವಸ್ಥನೂಭಿಃ, ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಠನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಮಂತ್ರ ಕ್ಲಾಸೆಲ್ಲ ಹೀಗೆ ಇರುತ್ತೆ. ಕೆಲವ್ರಿಗೆ ನಿದ್ದೆ ಬರುತ್ತೋ ಏನೋ ಗೊತ್ತಿಲ್ಲ. ಇದು ಪ್ರವಚನ ಅಂತ ಹಾಕಿದ್ರೂ ಇದು ಕ್ಲಾಸ್. ಯಾಕೆ ಪ್ರವಚನ ಮಾಡಿ ನಂಗೆ ಅಭ್ಯಾಸ ಇಲ್ಲ, ಕ್ಲಾಸ್ ಮಾಡಿ ಅಭ್ಯಾಸ ಇದೆ. ಪ್ರಪಂಚದಲ್ಲಿ ಸುಮಾರು ವಿಚಾರಗಳೆಲ್ಲ ಬರುತ್ತೆ, ಇಲ್ಲಿ ಅದೆಲ್ಲ ಇಲ್ಲ. ಟೋಟಲಿ ಫೋಕಸ್ ಆನ್ ದ ಸಬ್ಜೆಕ್ಟ್. ಮಧ್ಯದಲ್ಲಿ ಬೇರೆ ಹೇಳೋದು ಅದೆಲ್ಲ ಪ್ರವಚನದಲ್ಲಿ, ನಮ್ಗೆ ಹಾಗೆಲ್ಲ ಅಭ್ಯಾಸ ಇಲ್ಲ. ಅದು ಹೇಳಿದ್ರೆ ವಿಕ್ಷೇಪ, ಮತ್ತೆ 1.5 ಗಂಟೆ ಇದ್ರ ಮೇಲೆ ಇರಬೇಕು ಗಮನ. ಮೊದಲನೇ ಮಂತ್ರ. ಬ್ರಹ್ಮ ದೇವಾನಾಂ ಪ್ರಥಮಃ ಸಂಭಭೂವ, ವಿಶ್ವಸ್ಯ ಕರ್ತಾ ಭುವನಸ್ಯ ಗೋಪ್ತಾ, ಸ ಬ್ರಹ್ಮ ವಿದ್ಯಾಂ ಸರ್ವವಿದ್ಯಾಂ ಪ್ರತಿಷ್ಠಾಂ, ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ಬ್ರಹ್ಮ ದೇವಾನಾಂ ಪ್ರಥಮಃ ಸಂಭಭೂವ, ವಿಶ್ವಸ್ಯ ಕರ್ತಾ ಭುವನಸ್ಯ ಗೋಪ್ತಾ, ಸ ಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ, ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ಫಸ್ಟ್ 2 ಮಂತ್ರಗಳು ಉಪನಿಷತ್ ಬ್ರಹ್ಮವಿದ್ಯಾ ಸಂಪ್ರದಾಯವನ್ನು ಹೇಳ್ತಿದೆ. ಬ್ರಹ್ಮವಿದ್ಯಾ ಸಂಪ್ರದಾಯ ಅಂದ್ರೇನು? ಟೀಚಿಂಗ್ ಮೆಥಡಾಲಜಿ. ಹೇಗೆ ಇದು ಈ ಬ್ರಹ್ಮವಿದ್ಯಾ ಅಥವಾ ಮೋಕ್ಷ ವಿದ್ಯೆ ಶುರು ಆಯಿತು ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡ್ತಿದೆ. ಸರಿ, ಮೂಲಕರ್ತೃ ಯಾರು? ಭಗವಂತ. ಯಾವುದೇ ವಿದ್ಯೆ ಶುರು ಆಗಬೇಕಂದ್ರೆ ಮೂಲಕರ್ತೃ, ದ ಓನರ್ ಆಫ್ ಎನಿ ಸ್ಪಿರಿಚುವಲ್ ನಾಲೆಜ್ ಆರ್ ಮೆಟೀರಿಯಲ್ ನಾಲೆಜ್, ಲೌಕಿಕ ವಿದ್ಯೆ ಆಗಲಿ ಇಲ್ಲ ಆಧ್ಯಾತ್ಮಿಕ ವಿದ್ಯೆ ಆಗಲಿ, ಅದಕ್ಕೆ ಮೂಲ ಗುರು ಯಾರು ಅಂದರೆ ಭಗವಂತನೇ. ಅದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ಏನು ಹೇಳ್ತೀವಿ? ಸದಾಶಿವ ಸಮಾರಂಭ. ನಿಮ್ಮ ಮನೆ ದೇವರು ವಿಷ್ಣು ಆಗಿದ್ದರೆ ನಾರಾಯಣಂ ಪದ್ಮಭುವಂ. ಯಾಕಂದರೆ ಇಬ್ಬರಿಗೂ ಕ್ಯಾಟರ್ ಮಾಡಬೇಕಲ್ವ. ಈಶ್ವರ ಅಂತ ಹೇಳಿದ್ರೆ ವಿಷ್ಣುವಿಗೆ ಫಾಲೋ ಮಾಡೋರು ಬೇಜಾರು ಮಾಡ್ಕೊಳ್ತಾರೆ, ವಿಷ್ಣು ಅಂತ ಹೇಳಿದ್ರೆ ಶಿವನ ಫಾಲೋ ಮಾಡೋರು ಬೇಜಾರು ಮಾಡ್ಕೊಳ್ತಾರೆ. ಸೊ ಅದರಿಂದ ಸದಾಶಿವ ಆರ್ ನಾರಾಯಣಂ ಪದ್ಮಭುವಂ ಆ್ಯಸ್ ದ ಕೇಸ್ ಮೇ ಬಿ. ಸೊ ಮೂಲಕರ್ತೃ ಬ್ರಹ್ಮವಿದ್ಯಾಗೆ ಈಶ್ವರ. ಈ ಥರ ಹೇಳಿದ ತಕ್ಷಣ ನಿಮಗೆ ಒಂದು ಶ್ಲೋಕ ಜ್ಞಾಪಕ ಬರಬೇಕು ಭಗವದ್ಗೀತೆಯಲ್ಲಿ. ಯಾವ ಶ್ಲೋಕ ಜ್ಞಾಪಕ ಬರುತ್ತೆ? ನಮಗೆ ಗೊತ್ತಿಲ್ಲ ಸ್ವಾಮೀಜಿ, ನೀವು ಹೇಳಿದ್ರೆ ಗೊತ್ತಾಗುತ್ತೆ. ಗೀತಾ ಓದ್ತೀವಿ, ಗೀತಾ ಜಯಂತಿಗೆ ಓದ್ತೀವಿ. ಇವಾಗ ನೀವು ಹೇಳಿದ್ಮೇಲೆ ನಾವು ಹೇಳ್ತೀವಿ, ಆದರೆ ಸ್ಟಾರ್ಟಿಂಗ್ ನಮಗೆ ಗೊತ್ತಿಲ್ಲ. ಯಾವುದೋ ಒಂದು ಶ್ಲೋಕ ಜ್ಞಾಪಕ ಬರಬೇಕು. 15ನೇ ಅಧ್ಯಾಯ, ಅಹಂ ವೈಶ್ವಾನರು ಅಂತ ಹೇಳಿಬಿಡಿ. 9 ಗಂಟೆ ಮೇಲೆ ಊಟ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ
ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯ. ಆಮೇಲೆ ವೇದಾಂತ ಕೃತ್. ವೇದಾಂತ ಕೃತ್ ಅಂದರೆ ಯಾರು? ಪರಮೇಶ್ವರ. ಅಂದರೆ ಅಲ್ಲಿಂದ ಶುರು ಆಯಿತು ವೇದಾಂತ ಕೃತ್. ಅದಕ್ಕೆ ಶಂಕರರು ಬರೀತಾರೆ 15 ಈ ಮಂತ್ರಕ್ಕೆ ಸಂಪ್ರದಾಯಕೃತ್, ವೇದಾಂತ ಸಂಪ್ರದಾಯಕೃತ್ ಅಂತ ಬರೀತಾರೆ. ಭಗವಂತನಿಂದನೇ ಶುರು ಆಗಿರೋದು ಎಲ್ಲ ವಿದ್ಯೆಯು, ಆದಿಕರ್ಥ. ಅದಕ್ಕೆ ಇಲ್ಲಿ ಹಾಕ್ತಿದ್ದಾರೆ ಬ್ರಹ್ಮದೇವಾನಾಂ ಪ್ರಥಮಃ. ಬ್ರಹ್ಮದೇವಾನಾಂ ಪ್ರಥಮಃ, ದೇವತೆಗಳೆಲ್ಲ ದೇವತೆ ಆಗಿರುವಂತಹ ಚತುರ್ಮುಖ ಬ್ರಹ್ಮ, ಆತನಿಂದ ಈ ವಿದ್ಯೆ ಶುರು ಆಯಿತು. ಇಷ್ಟೇ ತಗೊಳ್ಬೇಕು. ಅದು ಹೇಗೆ ಸ್ವಾಮೀಜಿ ಬ್ರಹ್ಮನಿಗೆ ಚತುರ್ಮುಖ ಅದೆಲ್ಲ ಕುತರ್ಕವನ್ನು ಮಾಡ್ಬೋದು. 4 ಮುಖ ಇತ್ತಂತೆ, ಅವನಿಗೆ ಹಶ್ವಾದಾಗ ಯಾವ ಬಾಯಿನ ತಿಂತಿದ್ದ, ಒಂದು ಸತಿ ಒಂದು ಬಾಯಿ ತೊಗೊಳ್ತಿದ್ದ, 4 ಹಾಕೊಳ್ತಿದ್ದ, ಇದೆಲ್ಲ ಬೇಡ ನಮಗೆ. ಯೂಶಲಿ ಬರುತ್ತಲ್ವ, ನಮ್ಮ ಮನಸ್ಸು ಹೀಗೆ ಹೋಗೋದು. ಪ್ರಥಮ ಅಂದಿದ ತಕ್ಷಣ ಬೇರೆದೇನೇನೋ ಯೋಚನೆ ಬರುತ್ತೆ. ಹೀ ಈಸ್ ಎ ಫಸ್ಟ್ ಟೀಚರ್ ಹೂ ಥಾಟ್ ಬ್ರಹ್ಮವಿದ್ಯಾ. ಬ್ರಹ್ಮದೇವಾನಾಂ ಪ್ರಥಮಃ ಸಂಭಭೂವ. ಕಮಲನಾಭ, ನಾರಾಯಣನ ನಾಭಿಯಿಂದ ಉದ್ಭವ ಆಗಿರೋದಕ್ಕೆ ಸಂಭಭೂವ. ಸಂಭಭೂವ ಯಾರಿಗೆ ಹೇಳ್ಕೊಟ್ಟ ಆತ? ಚತುರ್ಮುಖ ಬ್ರಹ್ಮ. ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ಅಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ಬೇಕು, ಲೈನಾಗಿ ಹೇಳ್ತಿಲ್ಲ, ಅನ್ವಯ ಮಾಡ್ಕೊಳ್ಬೇಕಂದ್ರೆ ನಿಮಗೆ ಗೊತ್ತಾಗುತ್ತೆ. ಬ್ರಹ್ಮ ಅನ್ವಯ ಮಾಡೋ ಥರ ಇದ್ದರೆ ನೀವು ಬ್ರಹ್ಮ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ, ದಟ್ ಈಸ್ ಫಸ್ಟ್ ಮೇನ್ ಸೆಂಟೆನ್ಸ್. ಚತುರ್ಮುಖ ಬ್ರಹ್ಮನು ಅಥರ್ವ ಋಷಿ ಎನ್ನುವ ಅಥರ್ವಣ ಋಷಿ ಎನ್ನುವನಿಗೆ ಜ್ಯೇಷ್ಠಪುತ್ರ. ಜ್ಯೇಷ್ಠಪುತ್ರ ಅಂದರೆ ಮೊಟ್ಟ ಮೊದಲನೆಯ ಮಗ. 2ನೇ ಮಗ 3ನೇ ಮಗ ಎಲ್ಲ ಹೆಸರು ಕೊಟ್ಟಿಲ್ಲ, ನಮಗದು ಬೇಡ. ಮಗ ಏನಂತೆ, 2ನೇವನು ಎಲ್ಲಿದ್ದಾನೆ, 3ನೇವನು ಎಲ್ಲಿದ್ದಾನೆ, ಎಲ್ಲೋ ಇದ್ದಾನೆ ಗೊತ್ತಿಲ್ಲ. ಯೂಶಲಿ ಕೇಳ್ತೀವಲ್ಲ, ನಿಮ್ಮ ಮಗ ಏನು ಮಾಡ್ತಿದ್ದಾನೆ? ಅಮೇರಿಕಲ್ಲಿದ್ದಾನೆ. ಯಾಕಂದರೆ ಎಲ್ಲರ ಮನೆಯಲ್ಲಿ ಒಬ್ಬ ಮಗ ಅಮೇರಿಕಲ್ಲಿ ಇರಲೇಬೇಕು ಅಲ್ವಾ? ಅದಿದ್ರೇ ಮಗ ಅನ್ಸ್ಕೊಳ್ಳೋದು, ಇಲ್ಲ ಮಗಳು ಅನ್ಸ್ಕೊಳ್ಳೋದು. ಇಲ್ಲ ಭಾರತದಲ್ಲಿದ್ದೇನೂ ಆಗಲ್ಲ, ಅಮೇರಿಕಾಗೆ ಹೋಗ್ಬೇಕಲ್ವ. ಅದು ಎಸ್ಪೆಷಲಿ ಹೈಯರ್ ಫ್ಯಾಮಿಲಿಗಳಲ್ಲಿ ಜಾಸ್ತಿ. ಚೆನ್ನೈ ಹೋದಾಗ, ಯಾಕಂದ್ರೆ ನಮ್ದು ಇವಾಗ ತಿರುವಣ್ಣಾಮಲೈ ಐತಾನೆ, ಎಲ್ಲರ ಮನೇಲೂ ಕೇಳಿ ಎಲ್ಲಿ ಮಗ? ಸ್ವಾಮೀಜಿ ಲಂಡನ್, ಲಾಸ್ ಆಂಜಲಸ್, ಅಲ್ಲೇ. ಯಾಕಿಲ್ಲೇನೂ ಇಲ್ವಲ್ಲ. ಸೊ ಜ್ಯೇಷ್ಠಪುತ್ರಾಯ ಪ್ರಾಹ. ಜ್ಯೇಷ್ಠಪುತ್ರ ಅಂದರೆ ಮೊಟ್ಟ ಮೊದಲನಿಗೆ ಈ ಉಪನಿಷತ್ ವಿದ್ಯೆಯನ್ನು ಹೇಳಿಕೊಟ್ರು. ಅದಕ್ಕೆ ಈ ಬ್ರಹ್ಮವಿದ್ಯೆಯು ಸಂಪ್ರದಾಯವಾಗಿ ಬರಬೇಕು ಅಂದರೆ ಅದು ತಂದೆಯಿಂದನೇ ಬರಬೇಕು. ನಮ್ಮ ಶಾಸ್ತ್ರ ಎಲ್ಲ ಹಾಗೆಯೇ. ಬ್ರಹ್ಮೋಪದೇಶವು ಉಪನಯನ ಸಂಸ್ಕಾರ ಮಾಡಿದಾಗಲೇನೋ ತಂದೆಯಿಂದನೇ ಬರೋದು. ಆದರೆ ತಂದೆ ಸಂಧ್ಯಾವಂದನೆ ಮಾಡಲ್ಲ, ಮಗನಿಗೆ ಮಾತ್ರ ಮಾಡಬೇಕು ಅಂತ ಇಚ್ಛೆ ಇರುತ್ತೆ. ಮಗನಿಗೆ ಮಾತ್ರ ಮಾಡಬೇಕು. ಈಗಲೂ ಶೃಂಗೇರಿ ಮಠ, ಕಾಂಚಿ ಮಠಕ್ಕೆಲ್ಲ ಹೋಗಿ ತಂದೆಯಿಂದ ಉಪದೇಶ ಆಗಿರುವಂಥ ಶಿಷ್ಯನನ್ನು ಫಸ್ಟ್ ತಗೊಳ್ತಾರೆ, ಅಂದರೆ ಅವ್ರ ಗುರುಕುಲಕ್ಕೆ. ಅಲ್ಲಿ ಉತ್ತರಾಧಿಕಾರಿಯನ್ನು ನೇಮಕ ಮಾಡಬೇಕು ಅಂದ್ರೂ ಫಸ್ಟು ತಂದೆಯಿಂದ ಸಮಗ್ರವಾಗಿ ಅಧ್ಯಯನ ಆಗಿರಬೇಕು, ವೇದ ಮಂತ್ರಗಳೆಲ್ಲ ಅಧ್ಯಯನ ಆಗಿರಬೇಕು. ಈಗಿರುವ ಶ್ರೀ ಸನ್ನಿಧಾನಮಗೂ ಫಸ್ಟ್ ಅವ್ರ ತಂದೆ ವೇದಾಧ್ಯಯನವನ್ನು ಮುಗಿಸಿದ ಮೇಲೆ ಆಮೇಲೆ ಅವ್ರ ಮಠಕ್ಕೆ ಬಂದಿತ್ತು, ಆಮೇಲೆ ಅವ್ರ ಪಾಠ ಮುಂದುವರಿಯಿತು. ಶ್ರೀ ಮಹಾಸನ್ನಿಧಾನಮಗೂ ಹಾಗೆ, ಅವರ ಪೂರ್ವಾಶ್ರಮದ ತಂದೆ ಒಂದು ಕ್ರಮವಾಗಿ ಹೇಳ್ಕೊಟ್ಟ ಮೇಲೆ ಆಮೇಲೆ ಮಠಕ್ಕೆ ಬಂದರು. ತಂದೆಯಿಂದ ಫಸ್ಟ್ ಬರಬೇಕು, ಅದೇ ಸಂಪ್ರದಾಯ. ಈ ನಾರಾಯಣಂ ಪದ್ಮಭುವಂ ಅನ್ನುವ ಶ್ಲೋಕದಲ್ಲಿ ನೀವು ನೋಡಿದ್ರೆ ಗೌಡಪಾದರವರೆಗೂ ಅದು ಅಪ್ಪ ಮಗನ ಸಂಪ್ರದಾಯ. ಗೌಡಪಾದರಿಂದ ನಮ್ಮ ಗುರುಗಳು ಸನ್ಯಾಸಿ ಪರಂಪರೆ. ಸೊ ಗೃಹಸ್ಥ ಪರಂಪರೆ ಪ್ಲಸ್ ಸನ್ಯಾಸಿ ಪರಂಪರೆ ಎರಡೂ ಇದೆ ಅಲ್ವಾ. ಸೊ ತಂದೆಯಿಂದ ಬರೋದು ಶ್ರೇಷ್ಠ ಯಾವಾಗಲೂ. ಅದಕ್ಕೆ ನಿಯಮನ ಅಧ್ಯಯನಂ ಅಂತ ಕರೀತಾರೆ. ತಂದೆಯಿಂದನೇ ಅದು ಬಂದರೆ ಇಟ್ ಇಸ್ ಕಾಲ್ಡ್ ನಿಯಮನ ಅಧ್ಯಯನಂ. ಪುತ್ರ ಪಿತೃ ಪರಂಪರ. ಸರಿ. ಸೊ ಬ್ರಹ್ಮ ದೇವಾನಾಂ ಪ್ರಥಮ ಸಂಭಭೂವ. ಇದೆಲ್ಲ ಮಿಕ್ಕಿದ್ದೆಲ್ಲ ಬ್ರಹ್ಮನಿಗೆ ಲಕ್ಷಣಗಳು, ಅಬ್ಜೆಕ್ಟಿವ್ಸ್. ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ. ಸರಿ, ಗೀತೆ ಅಂತೂ ಜ್ಞಾಪಕ ಬರಲ್ಲ, ಸ್ತೋತ್ರ ಆದರೂ ಜ್ಞಾಪಕ ಬರಬೇಕಲ್ಲ. ನಿಮ್ಗೆ ಇಷ್ಟವಾದಂಥ ಸ್ತೋತ್ರ ಲಲಿತಾ ಸಹಸ್ರನಾಮ, ಇದು ಕನೆಕ್ಟ್ ಮಾಡಿ ನೋಡೋಣ. ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ. ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ. ನೋಡಿ ಅಲ್ಲಿ ಇಲ್ಲಿ ಗೋಪ್ತ ಪುಲ್ಲಿಂಗ, ಗೋಪ್ತ್ರಿ ಸ್ತ್ರೀಲಿಂಗ.
ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ. ಹಾಗೆ ಕನೆಕ್ಟ್ ಮಾಡಿಕೊಂಡ್ರೆ ಒಂದು ಶಾಸ್ತ್ರಕ್ಕೂ ಇನ್ನೊಂದು ಶಾಸ್ತ್ರಕ್ಕೂ ಸಮಗ್ರವಾಗಿ ಅರ್ಥವಾಗುತ್ತೆ. ಇಲ್ಲಾಂದರೆ ಮರ್ತು ಬಿಡ್ತೀವಿ. ಸೊ ವಿಶ್ವಸ್ಯ ಕರ್ತ, ಪ್ರಪಂಚವನ್ನು ಸೃಷ್ಟಿ ಮಾಡದ ಪ್ರಪಂಚ ಸೃಷ್ಟಿಯಾಗಿರುವಂಥನಿಗೆ ಆತನು ಕರ್ತ. ಭುವನಸ್ಯ ಗೋಪ್ತ, ಈ ಪ್ರಪಂಚವನ್ನು ಸಂರಕ್ಷಣೆ ಮಾಡ್ತಿದ್ದಾನೆ. ಯಾರೋ ಚತುರ್ಮುಖ ಬ್ರಹ್ಮ. ಆಮೇಲೆ ವೆರಿ ಇಂಪಾರ್ಟೆಂಟ್, ಸ ಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಹಂ. ಬ್ರಹ್ಮವಿದ್ಯೆ ಅಂದ್ರೇನು? ಮೋಕ್ಷವಿದ್ಯೆ ಅಂತ ಹೇಳಿದ್ದಾಯಿತು. ಮೋಕ್ಷವಿದ್ಯೆ ಅಂತ ಹೇಳಿದ್ದಾಯಿತು. ಸರ್ವವಿದ್ಯಾ ಪ್ರತಿಷ್ಠಾಂ ವಿದ್ಯಾ, ಗ್ರೇಟೆಸ್ಟ್ ಆಫ್ ಆಲ್ ನಾಲೆಡ್ಜ್. ಎಲ್ಲ ಲೌಕಿಕ ವಿದ್ಯೆಯೂ ಇದರಲ್ಲಿ ಎಂಡಾಗಬೇಕು, ಎಲ್ಲ ಆಧ್ಯಾತ್ಮಿಕ ವಿದ್ಯೆಯೂ ಇದರಲ್ಲಿ ಎಂಡಾಗಬೇಕು. ಇದರಲ್ಲಿ ಎಂಡಾಗಬೇಕು ಅಂದ್ರೇನು? ಇದಕ್ಕೆ ಬಂದು ಸೇರಬೇಕು. ಯಾಕೆ? ನಾವು ಗಳಿಸುವಂತಹ ಅಥವಾ ನಾವು ಅಧ್ಯಯನ ಮಾಡುವಂತಹ ಪ್ರತಿಯೊಂದು ಕರ್ಮವು ಯಾತಕ್ಕೆ ಅಧ್ಯಯನ ಮಾಡ್ತೀವಿ? ಆನಂದಕ್ಕೆ ತಾನೆ. ಮೆಟೀರಿಯಲ್ ಸೈನ್ಸ್, ನೀವು ಸೈನ್ಸ್ ಓದ್ತಿರೋ, ಮ್ಯಾಥಮೆಟಿಕ್ಸ್ ಓದ್ತಿರೋ, ಅದಕ್ಕೆಲ್ಲ ಯಾತಕ್ಕೆ ಓದ್ತೀರಾ ಅಂತ ಕೇಳಿದ್ರೆ ಕೊನೆಗೇನು? ಟು ಬಿ ಹ್ಯಾಪಿ. ಹ್ಯಾಪಿನೆಸ್ ಹೇಗೆ ಬರುತ್ತೆ? ಚೆನ್ನಾಗಿ ಓದ್ರೋದ್ರಿಂದ ಏನಾಗುತ್ತೆ? ಒಳ್ಳೆ ರ್ಯಾಂಕ್ ಬರುತ್ತೆ. ರ್ಯಾಂಕ್ ಬಂದಿದ ತಕ್ಷಣ ಕಾಲೇಜ್ ವಿಲ್ ರೆಕಗ್ನೈಸ್ ಯು. ರೆಕಗ್ನೈಸ್ ಮಾಡಿದ ತಕ್ಷಣ ಅಲ್ಲಿ ಪಾಠವನ್ನು ಕಲಿತೀರಾ. ಅಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕಿದ್ಮೇಲೆ ಫಾರಿನ್ಗೆ ಹೋಗಬೇಕಲ್ಲ, ಅದು ಹೇಳಬೇಕು. ಕೆಲಸ ಸಿಕ್ಕಿದ್ಮೇಲೆ ಫಾರಿನ್ಗೆ ಹೋಗಬೇಕು. ಇಲ್ಲ ಎಕ್ಸ್ಟ್ರಾ ಕೆಲಸ ಓದಬೇಕು ಅಂದರೂ ಅಲ್ಲಿಗೆ ಹೋಗಬೇಕು. ಕೆಲಸ ಸಿಕ್ಕಿದ್ಮೇಲೆ ಸಂಬಳ ಸಿಕ್ಕಿದ್ಮೇಲೆ ಸುಮ್ಮನೆ ಇರೋಕ್ಕಾಗಲ್ಲ, ಒಬ್ಬನಿಗೆ ಖರ್ಚು ಮಾಡೋಕ್ಕಾಗಲ್ಲ, ಮದುವೆ ಮಾಡ್ಕೊಳ್ಬೇಕು. ಮದುವೆ ಮಾಡ್ಕೊಂಡ್ಮೇಲೆ ಮದುವೆ ಅಂದರೆ ಸಂಸಾರವೇ. ಆಮೇಲೆ ಮದುವೆ ಮನೆಗೆ ತೊಗೊಳ್ಬೇಕು. ಮನೆ ತೊಗೊಂಡ ಮೇಲೆ ಮಕ್ಕಳು ಮಾಡಿದ್ಮೇಲೆ ಅವ್ರಿಗೆ ICSE CBSEಗೆ ಸೇರಿಸ್ಬೇಕು. ಆಮೇಲೆ ನಾವೇನು ಕಷ್ಟಪಟ್ಟಿದ್ವೋ ಮಕ್ಕಳಿಗೂ ಅದನ್ನೇ ಹೇರ್ತೀವಿ. ನೀನು ಓದಬೇಕು, ನೀನು ಆಗಬೇಕು. ಅಷ್ಟರಾಗಷ್ಟಲ್ಲಿ ಈತನಿಗೆ 70 ವರ್ಷ ಆಗಿರುತ್ತೆ. ಕೂತ್ಕೊಂಡು ಅಥರ್ವಾಯ ಜ್ಯೇಷ್ಠ ಪುತ್ರ ಯಪ್ರಾಹ ಆಗುತ್ತಾ? ಆಗಲ್ಲ. ಮನಸ್ಸಲ್ಲಿ ಗೊತ್ತಿರುತ್ತೆ, ತಪ್ಪಟ್ಬಿಟ್ಟೆ, ಕಷ್ಟಪಟ್ಟೆ ಜೀವನದಲ್ಲಿ ಅಂತ ಹೇಳ್ಕೊಳಕ್ಕಾಗಲ್ಲ. ಅಲ್ಲವಾ? ಸೊ ಎಲ್ಲ ವಿದ್ಯೆಯು ಕೊನೆಗೆ ಈ ಆನಂದ ವಿದ್ಯೆಗೆ ಎಂಡಾಗಬೇಕು. ಆನಂದ ಅಂತ ಹೇಳಿದೆ. ನಾವು ಏನು ಮಾಡ್ತೀವಿ? ಪ್ರತಿಯೊಂದು ಆನಂದವು ವ್ಯಕ್ತಿಯಿಂದ ಸಿಗುತ್ತೆ ಅಂತ ಹೋಗ್ತೀವಿ, ಒಂದು ಹುದ್ದೆಯಿಂದ ಸಿಗುತ್ತೆ ಅಂತ ಹೋಗ್ತೀವಿ, ಒಂದು ಸಂಪಾದನೆಯಿಂದ ಸಿಗುತ್ತೆ ಅಂತ ಅಂದ್ಕೊಳ್ತೀವಿ. ಉಪನಿಷತ್ತಾಗಿ ಹೇಳ್ತಿಲ್ಲ, ಸರ್ವವಿದ್ಯಾಂ ಪ್ರತಿಷ್ಠಾಂ. ಲೌಕಿಕ ವಿದ್ಯೆ ಹಾಗೆ ಅಂತಂದಮೇಲೆ ಆಧ್ಯಾತ್ಮಿಕ ವಿದ್ಯೆಯು ಎಲ್ಲವೂ ಬ್ರಹ್ಮನಲ್ಲಿಯೇ, ಆಧ್ಯಾತ್ಮದಲ್ಲಿಯೇ ಲೀನವಾಗಬೇಕು. ಈ ಥರ ಹೇಳ್ತಿದ್ದ ತಕ್ಷಣ ಒಂದು ಶ್ಲೋಕ ಜ್ಞಾಪಕ ಬರಬೇಕು. ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯ ಅಧ್ಯಯನ ಮಾಡಿದರೆ ಸರಿ. ಯಾರು ಜ್ಞಾಪಕ ಬರುತ್ತೆ? ಗೀತಾ 4th ಚಾಪ್ಟರ್. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್, ಆಮೇಲೆ ಜ್ಞಾನಯಜ್ಞಾತ್ ಪರಂತಪ, ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ವೆರಿ ಇಂಪಾರ್ಟೆಂಟ್. ಜ್ಞಾನೇ ಪರಿಸಮಾಪ್ಯತೆ. ಎಲ್ಲ ಕರ್ಮ ಉಪಾಸನೆಗಿಂತ ಅರ್ಜುನ ಜ್ಞಾನವು ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ, ಜ್ಞಾನಯಜ್ಞ ಪರಂತಪ, ಜ್ಞಾನವು ಉತ್ತಮೋತ್ತಮ. ಸರ್ವಂ ಕರ್ಮಾಖಿಲಂ ಪಾರ್ಥ, ಪ್ರತಿಯೊಂದು ಕರ್ಮ ಉಪಾಸನೆಯು ಜ್ಞಾನಕ್ಕೆ ಸೇರಬೇಕು. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಮೋಕ್ಷ ವಿದ್ಯೆಗೆ ಪ್ರತಿಯೊಂದು ಸೇರಬೇಕು. ಅದು ಸೇರಲಿಲ್ಲ ಅಂದರೆ ಜೀವನ ವ್ಯರ್ಥ. ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಸರ್ವವಿದ್ಯಾಂ ಪ್ರತಿಷ್ಠಾಂ. ಸರ್ವವಿದ್ಯಾ ಪ್ರತಿಷ್ಠಾ ಅಂದರೆ ಅದ್ವೈತ ವಿದ್ಯೆಯು ನಿಮಗೆ ಸ್ಥಾಪನೆ ಆಗಬೇಕು ನಿಮ್ಮ ಮನಸ್ಸಿನಲ್ಲಿ. ದ್ವೈತ ವಿದ್ಯೆ ಹೋಗಬೇಕು, ದ್ವೈತ ಉಪಮರ್ದನ ವಿದ್ಯೆ ಹೋಗಬೇಕು, ಅಹಂಕಾರ ವಿದ್ಯೆ ಹೋಗಬೇಕು, ಅದ್ವೈತ ವಿದ್ಯೆ ಸ್ಥಾಪನೆ ಆಗಬೇಕು. ಅದಕ್ಕೆ ಲಕ್ಷಣ ಸರ್ವವಿದ್ಯಾ ಪ್ರತಿಷ್ಠಾಂ. ಈ ಸರ್ವವಿದ್ಯಾ ಪ್ರತಿಷ್ಠಾಂ ನಿಮಗೆ ಮನಸ್ಸಿನಲ್ಲಿ ಆಗಬೇಕು ಅಂದರೆ ಪುಣ್ಯ ಸಂಪಾದನೆ ಮಾಡಲಿಲ್ಲ ಅಂದ್ರೆ ಆಗಲ್ಲ. ಸಾಕಷ್ಟು ಪುಣ್ಯವನ್ನು ಮಾಡಬೇಕು. ಸಾಕಷ್ಟು ಪುಣ್ಯವನ್ನು ಹೇಗೆ ಮಾಡೋದು? ನಿಮ್ಮ ಸ್ವಧರ್ಮಾನುಷ್ಠಾನ ಮಾಡುವುದರಿಂದಲೇ. ಸ್ವಧರ್ಮಾನುಷ್ಠಾನ ನಿಷ್ಕಾಮ ಕರ್ಮದಿಂದ ಮಾಡುವುದರಿಂದಲೇ. ಇದೆಲ್ಲ ಹೊಸ ಹೊಸ ಟಾಪಿಕ್ ಹೇಳ್ತಾ ಇದ್ದೀನಿ. ಮೋಸ್ಟ್ಲಿ ಸುಮಾರು ಜನಕ್ಕೆ ಗೊತ್ತಿರಬೇಕು. ಸಕಾಮ ಕರ್ಮ ಅಂದ್ರೇನು, ನಿಷ್ಕಾಮ ಕರ್ಮ ಅಂದ್ರೇನು ಗೊತ್ತಿಲ್ಲ ಅಂದರೆ ಹಿಂದಿನ ಉಪನಿಷತ್ಸನ್ನೆಲ್ಲ ಕೇಳಬೇಕು.
ಸಕಾಮ ಕರ್ಮ ಅಂದ್ರೇನು? ಆಸೆಯಿಂದ ಮಾಡುವಂತಹ ಕರ್ಮ. ನಿಷ್ಕಾಮ ಕರ್ಮ ಅಂದ್ರೇನು? ಭಗವಂತನ ಪ್ರೀತಿಗೋಸ್ಕರ ಮಾಡುವಂತಹ ಕರ್ಮ. ನಿಷ್ಕಾಮ ಕರ್ಮವನ್ನು ಮಾಡಿ ಚಿತ್ತಶುದ್ಧಿಯಾಗಿ ಚಿತ್ತ ಏಕಾಗ್ರತೆಯಾಗಿ ಪುಣ್ಯ ಸಂಪಾದನೆ ಮಾಡೋದರಿಂದ ಈ ಉಪನಿಷತ್ ವಿದ್ಯೆ ಅರ್ಥವಾಗುತ್ತೆ. ಇಲ್ಲಾಂದ್ರೆ ಅರ್ಥವಾಗಲ್ಲ. ವಿವೇಕ ಚೂಡಾಮಣಿಯಲ್ಲಿ ಹೇಳಲ್ವಾ ಶಂಕರರು, ಜಂತೂನಾಂ ನರಜನ್ಮ ದುರ್ಲಭಂ ಅತಃ ಪುಂಸ್ತ್ವಂ ತಥೋ ವಿಪ್ರತಃ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ ವಿದ್ವತ್ವಮಸ್ಮಾತ್ ಪರಂ. ಆಮೇಲೆ ಸ್ವನುಭವೋ ಬ್ರಹ್ಮಾತ್ಮನ ಸಂಸ್ಥಿತಿ ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈ ಪುಣ್ಯೈರ್ವಿನಾ ಲಭ್ಯತೆ. ಪುಣ್ಯೈ ವಿನಾ ಲಭ್ಯತೆ. ಶತಕೋಟಿ ಜನ್ಮ ಸುಕೃತೈ. 100 ಕೋಟಿ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯ ಇಲ್ಲ ಅಂದರೆ ನೀವು ಹೀಗೆ ಕೂರಲ್ವಂತೆ, ನಾನು ಹೀಗೆ ಕೂರಲ್ವಂತೆ. ಅಂದರೆ ಎಲ್ಲ ಪುಣ್ಯ ಮಾಡಿದ್ದೀರಾ ಅಂತ. ಯಾಕೆ ಈ ಏರಿಯಲ್ಲೆಲ್ಲ ಯಾಕೆ ಬಂದಿಲ್ಲ? ಪಕ್ಕದ ಮನೆಯವ್ರು ಯಾಕೆ ಬರಲಿಲ್ಲ? ಇಲ್ಲಿ ಬಂದಿದ್ದೀರಾ ಪಕ್ಕದ ಮನೆಯವರು? ಬಂದಿಲ್ಲ, ಪುಣ್ಯ ಇಲ್ಲ ಅಷ್ಟೇ. ಯಾವುದೋ ದೂರ ದೇಶದಿಂದೆಲ್ಲ ಬಂದಿದೆಯಲ್ವ, ಎಲ್ಲೋ ಆ ಕಡೆ ಈ ಕಡೆಯಿಂದೆಲ್ಲ ಬರ್ತೀರ. ಯಾಕೆ? ಕೇಳಬೇಕು ಅನ್ನುವ ಇಚ್ಛೆ. ಪುಣ್ಯ ಇಲ್ಲ ಅಂದರೆ ಆಗಲ್ಲ. ಅದು ವೇದಾಂತದಲ್ಲಿ ಇಚ್ಛೆ ಬರಬೇಕು ಅಂದರೆ ಬಹಳ ಕಷ್ಟ. ಇತಿಹಾಸದಲ್ಲಿಯೋ ಪುರಾಣದಲ್ಲಿಯೋ ಇಚ್ಛೆ ಬಂದ್ಬಿಡುತ್ತೆ. ರಾಮ ಹಾಗೆ ಮಾಡ್ದ, ಅರ್ಜುನ ಹೀಗೆ ಮಾಡ್ದ ಅಲ್ವಾ? ಆ ಕಥೆಗಳೆಲ್ಲ ಚೆನ್ನಾಗಿರುತ್ತೆ, ಎಲ್ಲ ಮೌಲ್ಯವಾದ ಕಥೆಗಳೇ. ಜೀವನದಲ್ಲಿ ವಿ ಹ್ಯಾವ್ ಟು ಲರ್ನ್, ಅದೆಲ್ಲ ಬೇಕು. ಆದರೆ ವೇದಾಂತ ಕಲಿಬೇಕು ಅಂದರೆ ಬಹಳ ಕಷ್ಟ. ಇಷ್ಟು ಜನ ಬಂದಿರೋದೇ ಪುಣ್ಯ. ಯಾರಿಗೆ? ಗುರುಗೆ. ನೀವು ಬರಲಿಲ್ಲ ಅಂದ್ರೆ ಯಾರಿಗೆ ಹೇಳೋದು ನಾನು ಅಲ್ವಾ? ಶಂಕರರಿಗೆ ಹೇಳಬೇಕಾ? ಯೋಚನೆ ಮಾಡಿ. ಸರ್ವವಿದ್ಯಾ ಪ್ರತಿಷ್ಠಾಂ, ಎಲ್ಲವೂ ಆತ್ಮನಲ್ಲಿಯೇ ನನ್ನಲ್ಲಿಯೇ ಲೀನವಾಗಬೇಕು ಅಂದರೆ ಪುಣ್ಯ ಸಂಪಾದನೆಯಿಂದ ಇಲ್ಲ, ಆಗಲ್ಲ. ನಿಷ್ಕಾಮ ಕರ್ಮವನ್ನು ಮಾಡಬೇಕು. ನಿಷ್ಕಾಮ ಕರ್ಮ ಮಾಡುವಂಥ ಪ್ರತಿಯೊಂದು ಪೂಜೆ ಪುರಸ್ಕಾರವು ಎಲ್ಲವೂ ಭಗವಂತ ನನ್ನ ಮನಸ್ಸು ಶುದ್ಧವಾಗಲಿ. ಏನು ಕೇಳಬಾರ್ದು ಭಗವಂತನ ಹತ್ರ. ಹಾಗೆ ಮಾಡು, ಹೀಗೆ ಮಾಡು, ಕಳಿಸು. ಕೇಳೋದೆಲ್ಲ ಭಯಕ್ಕೆ. ಯಾಕೆ ಹೇಳ್ತಿದ್ದೀವಿ ಭಗವಂತನ ಅಂತಂದರೆ ಮನಸ್ಸಿನಲ್ಲಿ ಏನೋ ಒಂದು ಭಯ ಇದೆ. ಭಯ ಇಲ್ಲ ಅಂತ ಕೇಳಲ್ಲ, ಏನಾಗುತ್ತೋ ಆಗಲಿ ಅಂತ ಬಿಡಬೇಕು. ಭಾನು ತಣುವಾದಾನು ಸೋಮ ಸುಟ್ಟಾನು ಕ್ಷೂಣಿಯೇ ಕರಗೀತು ಜಗಶೂನ್ಯವಾದೀತು ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ. ಆಗತ್ತಾ? ಆ ಥರ ಇದ್ರೂ ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ. ವಿಧಿಬಿಂಬವೋ ನೀನು ಮಂಕುತಿಮ್ಮ. ಹೇಗೆ ಬರೆದಿದ್ದಾರೆ ನೋಡಿ. ಭಾನು ಸುಟ್ಟಾನು ಅಲ್ಲ, ಏನಾದೊಡೆಯಂ ಮಪ್ಪುದು ಸಿದ್ಧನಿರಕೆ ಭಾನು ತಣುವಾದಾನು ಸೋಮ ಸುಟ್ಟಾನು. ಸೂರ್ಯನ ಶಾಖ ಹೋಗಿ ತಂಪಾಗಬೇಕಂತೆ, ಚಂದ್ರನ ತಂಪು ಹೋಗಿ ಶಾಖವಾಗಬೇಕಂತೆ. ಆಮೇಲೆ ಭಾನು ತಣುವಾದ ಸೋಮ ಸುಟ್ಟಾನು ಕ್ಷೂಣಿಯೇ ಸಮುದ್ರವೆಲ್ಲ ನೀರೆಲ್ಲ ಹೀರಿಸ್ಬೇಕಂತೆ. ಕ್ಷೂಣಿಯೇ ಕರಗೀತು ಜಗಶೂನ್ಯವಾದೀತು. ಅಷ್ಟಾದರೂ ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ. ಆಗತ್ತಾ? 5 ನಿಮಿಷ ಕರೆಂಟ್ ಹೋಯಿತು ಅಂದರೆ ಇವಾಗ ಯೋಚನೆ ಮಾಡಿ. ಸೊ ನಿಷ್ಕಾಮ ಕರ್ಮದಿಂದಲೇ ನಮಗೆ ಚಿತ್ತಶುದ್ಧಿ ಆಗೋದು. ನಿಷ್ಕಾಮ ಕರ್ಮ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಏನು? ಸರ್ವವಿದ್ಯಾಂ ಪ್ರತಿಷ್ಠಾಂ. ಸರ್ವವಿದ್ಯಾಂ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ಸೊ ಬ್ರಹ್ಮಾಜಿ ಅಂದರೆ ಯಾರು? ಚತುರ್ಮುಖ ಬ್ರಹ್ಮ. ಅಥರ್ವ ಅನ್ನುವ ಋಷಿಗೆ ಮೊಟ್ಟ ಮೊದಲಿಗೆ ಈ ಬ್ರಹ್ಮವಿದ್ಯೆಯನ್ನು ಹೇಳಿಕೊಟ್ರು. ಸೊ ಈ ವಿದ್ಯೆಗೆ ಸರ್ವವಿದ್ಯಾ ಪ್ರತಿಷ್ಠಾ ಅನ್ನುವಂತಹ ಲಕ್ಷಣ. ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿಕರ್ತ ಏನು? ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ ಅನ್ನುವಂಥ ಲಕ್ಷಣ ಅಷ್ಟೆ. ಇವಾಗ ಒಬ್ಬರ ಹೆಸರು ಹೇಳಬೇಕು ಅಂದರೆ ಅವ್ರು ಏನು ಮಾಡಿದ್ದಾರೆ ಅಂತ ಒಂದು ಕ್ರಿಯೆ ಹೇಳಬೇಕಲ್ವ. ಅವರು ಆ ಕಂಪ್ನಿಲಿ ಕೆಲಸ ಮಾಡ್ತಾರೆ, ಈಸ್ ಅ ಮ್ಯಾನೇಜರ್ ಇನ್ ದಟ್ ಕಂಪನಿ. ಸೊ ದ ಪರ್ಸನ್ ಈಸ್ ಬಿನ್ ಐಡೆಂಟಿಫೈಡ್ ವಿತ್ ಹಿಸ್ ಪೊಸಿಷನ್ ಅಲ್ವಾ. ಹಾಗೆ ಬ್ರಹ್ಮಾಜಿ ಚತುರ್ಮುಖ ಬ್ರಹ್ಮನ ಐಡೆಂಟಿಫೈ ಮಾಡಬೇಕು ಅಂದರೆ ಅವನು ಸೃಷ್ಟಿಕರ್ತ. ಸೊ ದೇ ಆರ್ ಐಡೆಂಟಿಫೈಯಿಂಗ್ ಬ್ರಹ್ಮ ವಿತ್ ದಿ ಪೊಸಿಷನ್. ಅದಕ್ಕೆ ಸರ್ವವಿದ್ಯಾ ಪ್ರತಿಷ್ಠಾಂ. ಬ್ರಹ್ಮವಿದ್ಯೆ ಅಂದರೆ ಏನು? ಅದಕ್ಕೊಂದು ಲಕ್ಷಣವನ್ನು ಹೇಳ್ತಾರೆ. ಸರ್ವವಿದ್ಯೆ ಜ್ಞಾನೇ ಪರಿಸಮಾಪ್ಯತೆ. ಅದೆಲ್ಲ ನೀವು ಬರ್ಕೊಳ್ಬೇಕು. ನೋಟ್ಸ್ ಮಾಡೋ ಥರ ಇದ್ದರೆ ಭಗವದ್ಗೀತಾ 4th ಚಾಪ್ಟರ್ ಅಂತ ಹೇಳ್ತೀನಿ. ಶ್ಲೋಕ ನೀವೇ ಹುಡುಕ್ಬೇಕು. ಅಟ್ಲೀಸ್ಟ್ ಅದಾದರೂ ಮಾಡಿ ಮನೆಗೆ ಹೋದ್ಮೇಲೆ. ಆ ಶ್ಲೋಕವನ್ನು ಹುಡ್ಕೊಂಡು ನೀವೆಲ್ಲಿ ನೋಟ್ಸ್ ಮಾಡಿದ್ರೆ ಈಸಿ. ಅವಾಗೇನಾಗುತ್ತೆ? ಕ್ಲಾಸಲ್ಲಿದ್ದಾಗ ಶ್ರವಣ, ಮನೆಗೆ ಹೋದ್ಮೇಲೆ ಅದು ಮನನ. ಸರಿ, ಅರ್ಥ ಆಯ್ತಾ? ಮೊದಲನೇ ಶ್ಲೋಕ ಅರ್ಥ ಆಯ್ತಾ? ರೈಟ್.
ಎರಡನೇದು ಅಥರ್ವಣೇಯಾಂ ಪ್ರವದೇತ ಬ್ರಹ್ಮಾತರ್ವಾತಾಂ ಪುರೋವಾಚ ಅಂಗಿರೇ ಬ್ರಹ್ಮವಿದ್ಯಾಂ ಸ ಭಾರದ್ವಾಜಾಯ ಸತ್ಯವಾಹಾಯ ಪ್ರಾಹ ಸತ್ಯವಹಾಯ ಪ್ರಾಹ ಭಾರದ್ವಾಜೋ ಅಂಗಿರಸೇ ಪರಾವರಾಂ ಅಥರ್ವಣೇಯಾಂ ಪ್ರವದೇತ ಬ್ರಹ್ಮ ಅಥರ್ವಾತಾಂ ಪುರೋವಾಚ ಅಂಗಿರೇ ಬ್ರಹ್ಮವಿದ್ಯಾಂ ಸ ಭಾರದ್ವಾಜಾಯ ಸತ್ಯವಹಾಯ ಪ್ರಾಹ ಭಾರದ್ವಾಜೋ ಅಂಗಿರಸೇ ಪರಾವರಾಂ. ಇನ್ನು ಶಿಷ್ಯರನ್ನು ಹೇಳ್ತಿದ್ದಾರೆ. ಇವಾಗ ಗುರು ಶಿಷ್ಯ ಪರಂಪರೆ ಅಂದರೆ ಹೇಗೆ? ಒಬ್ಬ ಶಿಷ್ಯ ಗುರು ಆದ, ಆತ ಗುರು ಆದಮೇಲೆ ಆತನಿಗೆ ಶಿಷ್ಯಂದ್ರಿರ್ತಾರೆ. ಆ ಶಿಷ್ಯನಿಗೆ ಉಪದೇಶ ಆದಮೇಲೆ ಸ್ವಲ್ಪ ಕಾಲಕ್ರಮೇಣ ಆದಮೇಲೆ ಆತ ಗುರು ಆಗ್ತಾನೆ, ಅವನಿಗೆ ಸ್ವಲ್ಪ ಶಿಷ್ಯಂದರು, ಮತ್ತೆ ಗುರು, ಹಾಗೆ ಅವನು ಗುರು ಆಗ್ತಾನೆ, ಹಾಗೆ ಮುಂದುವರಿಯುತ್ತೆ. ಸೊ ಚತುರ್ಮುಖ ಬ್ರಹ್ಮನಿಂದ ಇಲ್ಲಿ ಚತುರ್ಮುಖ ಬ್ರಹ್ಮನಿಗಿಂತ ಹಿಂದೆ ಒಬ್ಬ ಗುರು ಇರಬೇಕು. ಯಾರು? ವಿಷ್ಣು ಅಲ್ವಾ? ಅದಕ್ಕೆ ಸಂಭಭುವ ಅಂತ ಹಾಕಿದ್ದು ಹಿಂದಿನ ಮಂತ್ರದಲ್ಲಿ. ವಿಷ್ಣು ಆತನಿಗೆ ಬ್ರಹ್ಮಾಜಿಗೆ ಏನು ಹೇಳ್ಕೊಡ್ಲಿಲ್ಲ, ಉಪಾಧಿ ವಿಶೇಷಾತ್ ಅಂತ ಬರೀತಾರೆ ಶಂಕರಾಚಾರ್ಯರು. ಆ ಉಪಾಧಿ ಚೆನ್ನಾಗಿದ್ದಿರೋದ್ರಿಂದ ಆತನಿಗೆ ಸರ್ವಜ್ಞಾನವು ಪ್ರಾಪ್ತವಾಯಿತು. ಸೊ ನಾರಾಯಣ, ವಿಷ್ಣು, ಆಮೇಲೆ ಅಥರ್ವಣ. ನಾರಾಯಣ, ಬ್ರಹ್ಮ, ಅಥರ್ವಣ. ಸರಿ, ಇಲ್ಲಿ ಇನ್ನು ಇಬ್ಬರು ಋಷಿಯರನ್ನ ಹೇಳ್ತಿದ್ದಾರೆ. ಒಂದು ಅಂಗಿರ್ ಋಷಿ, ಅಂಗಿರಸ್ ಋಷಿ. ಚೆನ್ನಾಗಿ ಹಾಕೊಳ್ಳಿ, ಅಂಜೀರ್ ಅಂತ ಹಾಕ್ಬಿಡಿ. ಅಂಗಿರ್ ಋಷಿ, ಅಂಗಿರಸ್ ಋಷಿ. ಅನ್ವಯ ಮಾಡೋ ಥರ ಇದ್ದರೆ ಬ್ರಹ್ಮ ಅಥರ್ವಣೇ ಯಾಂ ಪ್ರವದೇತ, ಅದೇ ಮೈನ್ ಸೆಂಟೆನ್ಸ್. ಬ್ರಹ್ಮ ಅನ್ನುವ ಪದಕ್ಕೆ ಅಂಡರ್ಲೈನ್ ಮಾಡಿಕೊಂಡು ಒಂದಂತ ಹಾಕ್ಕೊಂಡು ಅಥರ್ವಣೆ ಮೇಲೆ 2, ಯಾಂ 3, ಪ್ರವದೇತ 4. ಅಂದರೆ ಚತುರ್ಮುಖ ಬ್ರಹ್ಮನು ಈ ಬ್ರಹ್ಮವಿದ್ಯೆಯನ್ನು ಅಥರ್ವಣ ಋಷಿಗೆ ಮೊಟ್ಟ ಮೊದಲನೆಯಾಗಿ ಹೇಳ್ಕೊಟ್ರು. ಅದು ಹಿಂದೆ ನೋಡಿದ್ವಿ, ಅದೇ ಇಲ್ಲಿ ಮತ್ತೆ ಹೇಳ್ತಿದ್ದಾರೆ. ತಾಂ ಬ್ರಹ್ಮವಿದ್ಯಾಂ ಅಥರ್ವ ಉವಾಚ. ನೆಕ್ಸ್ಟ್ ತಾಂ ಅಂದರೆ ಯಾರು? ಅಥರ್ವ. ತಾಂ ಅಥರ್ವ ಬ್ರಹ್ಮವಿದ್ಯೆಯನ್ನು 7ನೇದು ಅಥರ್ವಾಯ ಉವಾಚ. ಪುರೋವಾಚ ಅಂತ ಇದೆ ನೋಡಿ, ಅಲ್ಲಿ ಉವಾಚ ಒಂದು 9. ಪುರ ಅಂದರೆ ಯಾವಾಗಲೂ ಒನ್ಸ್ ಅಪಾನ್ ಅ ಟೈಮ್ ಹೇಳ್ಕೊಟ್ರು ಅಂತ. ಚತುರ್ಮುಖ ಬ್ರಹ್ಮನಿಂದ ಅಥರ್ವಣಗೆ ಬಂತು. ಅಥರ್ವಣ ಯಾವಾಗಲೂ ಒಂದು ಸಮಯದಲ್ಲಿ ಅಂಗಿರ್ ಅನ್ನುವ ಮಹರ್ಷಿಗೆ ಈ ಬ್ರಹ್ಮವಿದ್ಯೆಯನ್ನು ಹೇಳ್ಕೊಟ್ಟ. ಇಲ್ಲಿ ಅಂಗಿರ್ ಆ್ಯಂಡ್ ಅಂಗಿರಸ್ ಇಬ್ಬರು ಬೇರೆ ಬೇರೆ. ಅಂಗಿರಸ್ ಇಸ್ ಸಕಾರಾಂತ ಪುಲ್ಲಿಂಗ, ಅಂಗಿರ್ ಇಸ್ ರೇಫಾಂತ. ಆಯಿತಾ? ಗೀಹಿ ಗಿರೌ ಗಿರಹ, ಅದೇ ತಾನೆ, ಗೀಹಿ ಗಿರೌ ಗಿರಹ, ಕರೆಕ್ಟ್. ಸೊ ಅಂಗಿರ್, ಅಂಗೀಹಿ ಅಂಗಿರೌ ಅಂಗಿರಹ. ಅಂಗಿರಸ್ ಸಕಾರಾಂತ ಪುಲ್ಲಿಂಗ, ಕರೆಕ್ಟಾ? ಸಕಾರಾಂತ ಪುಲ್ಲಿಂಗ. ಅಂಗಿರಹ ಅಂಗಿರೌ ಅಂಗಿರಾಹ. ಬೇಕಿದ್ರೆ ಇಲ್ಲಿ ಬೇಡ ಅಂದ್ರೆ ಬಂದುಬಿಟ್ಬಿಡಿ. ಸರಿ, ಅಂಗಿರೇ ಬ್ರಹ್ಮವಿದ್ಯಾಂ. ಆಮೇಲೆ ಸ ಭಾರದ್ವಾಜಾಯ ಸತ್ಯವಹಾಯ ಪ್ರಾಹ. ಸೊ ಚತುರ್ಮುಖ ಬ್ರಹ್ಮನು ಅಥರ್ವಣ ಋಷಿಗೆ, ಅಥರ್ವಣ ಋಷಿಯು ಅಂಗಿರ್ಗೆ, ಅಂಗಿರ್ ಭಾರದ್ವಾಜನಿಗೆ, ಭಾರದ್ವಾಜ ಅಂಗಿರಸ್ಗೆ 5 ಜನ ಗುರು ಶಿಷ್ಯರು. ಇನ್ನೊಂದ್ಸತಿ ಹೇಳ್ತೀನಿ. ಚತುರ್ಮುಖ ಬ್ರಹ್ಮನು ಅಥರ್ವಣ ಋಷಿಗೆ ಹೇಳಿಕೊಟ್ಟ, ಅಥರ್ವಣ ಋಷಿಯು ಅಂಗಿರ್ಗೆ ಹೇಳಿಕೊಟ್ಟ, ಅಂಗಿರ್ ಟು ಭಾರದ್ವಾಜ,
ಭಾರದ್ವಾಜ ಟು ಅಂಗಿರಸ್. ಬ್ರಹ್ಮಾಜಿ, ಅಥರ್ವಾಜಿ, ಜಿ ಹಾಕಬೇಕು. ಮೊನ್ನೆ ಬಾಂಬೆಗೆ ಹೋದಾಗ ಹಾಗೆ ಅವರೆಲ್ಲರೂ ಜಿ ಅಂತಾರಲ್ಲ ಹಾಗೆ. ಬ್ರಹ್ಮಾಜಿ, ಅಥರ್ವಾಜಿ, ಅಂಗಿರ್ಜಿ, ಭಾರದ್ವಾಜ್ ಜಿ, ಅಂಗಿರಸ್ ಜಿ. ಸರಿ. ಸ ಭಾರದ್ವಾಜಾಯ ಸತ್ಯವಹಾಯ ಪ್ರಾಹ ಭಾರದ್ವಾಜೋ ಅಂಗಿರೇ ಪರಾವರಾಮ್. ಪರಾವರಾಮ್ ಅಂದರೆ ಪರಾವರಾಮ್ ಅಂದ್ರೇನು? ಪರ ಅಂದರೆ ಗುರುಹು, ಅವರಹ ಅಂದರೆ ಶಿಷ್ಯ. ಗುರುವಿನಿಂದ ಶಿಷ್ಯನಿಗೆ ಅದು ಪ್ರಹರಿಸಿತು. ಇಟ್ ಫ್ಲೋ. ಹೇಗೆ ಪರಮೇಶ್ವರನಿಂದ ತಲೆಯ ಮೇಲಿಂದ ಗಂಗೆಯು ಭೂಮಿಯ ಕೆಳಗಡೆ ಸ್ಪ್ರೆಡ್ ಆಗುತ್ತೋ, ಹರಿಯುತ್ತೋ, ಹಾಗೆ ಈ ಬ್ರಹ್ಮವಿದ್ಯೆ ಎನ್ನುವ ಗಂಗೆಯು ಗುರುವಿನಿಂದ ಶಿಷ್ಯನಿಗೆ ಹರಿಯುತ್ತೆ. ಹಾಗೆ ಅಂತ. ಅದಕ್ಕೆ ಉಪನಿಷತ್ ವಿದ್ಯೆ ಗುರುಮುಖೇನ ಕಲಿಬೇಕು. ಯಾವುದೇ ವಿದ್ಯೆ ಗುರುಮುಖೇನ ಕಲಿಬೇಕು. ಇಂಡಿಪೆಂಡೆಂಟ್ ಸ್ಟಡಿ ನಾಟ್ ಅಲೌಡ್. ಕನ್ಫ್ಯೂಷನ್. ಇಂಡಿಪೆಂಡೆನ್ಸ್. ಇವಾಗ ನೀವು ಹರಿದ್ವಾರ ಋಷಿಕೇಶ್ಗೆಲ್ಲ ಹೋದಾಗ ಘಾಟ್ಸಲ್ಲಿ ಇರ್ತಿರಲ್ಲ, ಅಲ್ಲಿ ಸ್ನಾನ ಮಾಡಬೇಕು ಅಂದರೆ ಏನು ಮಾಡ್ತೀರಾ? ನಿಧಾನಕ್ಕೆ ಸ್ಟೆಪ್ಸಲ್ಲಿ ಇಳಿದು ಅಲ್ಲಿ ಚೈನೆಲ್ಲ ಕಟ್ಟಿರ್ತಾರೆ, ಅದನ್ನು ಹಿಡ್ಕೊಂಡು ಸ್ನಾನ ಮಾಡ್ತೀರ. ಹಾಗೆ ಮಾಡಿ ನೋಡೋಣ. ಗಂಗಾ ಸಾಗರಲ್ಲಿ ಸಿಗುತ್ತೆ ಶರೀರ, ಕೊಚ್ಕೊಂಡು ಹೊಟ್ಟೋಗುತ್ತೆ. ಅಂದ್ರೇನು? ಆ ಚೈನ್ ಈಸ್ ಎ ಸಪೋರ್ಟ್ ಫಾರ್ ಯು. ಹೇಗೆ ಇಳಿಬೇಕು ಏನು ಅಂತ ಅದು ಗುರು. ಹಾಗೆ ಇಲ್ಲಿಯೂ ಈ ವೇದಾಂತ ಅನ್ನುವ ಶಾಸ್ತ್ರವು ಇಂಡಿಪೆಂಡೆಂಟ್ ಸ್ಟಡೀಲಿ ಮಾಡೋಕ್ಕಾಗಲ್ಲ. ತಪ್ಪರ್ಥ ಎಲ್ಲ ಬರುತ್ತೆ. ಚೆನ್ನಾಗಿ ಹೇಳ್ಕೊಟ್ರೆ ನಿದ್ದೆ ಬರುತ್ತೆ ಅಲ್ವಾ? ಅದು ಏನು ಮಧ್ಯದಲ್ಲಿ ಈ ಥರ ಏನು ಇದು ಹೀಗೆಲ್ಲ ಹೇಳಬೇಕು. ಹೇಳಿದಾಗ ಏನಾಗುತ್ತೆ, ಸ್ವಲ್ಪ ಅಲರ್ಟ್ ಆಗುತ್ತೆ ಮೈಂಡ್. ಇಲ್ಲಾಂದರೆ ನಿದ್ದೆ ಬಂದುಬಿಡುತ್ತೆ. ಅದು ಮಧ್ಯಾಹ್ನ ರೆಸ್ಟ್ ಮಾಡಲಿಲ್ಲ ಅಂದರೆ ಊಟ ಆದಮೇಲೆ ಇಲ್ಲಿ ನಿದ್ದೆನೇ. ಸೊ ಈ ಥರ ಎಲ್ಲ ಸ್ವಲ್ಪ ಡಿವಿಯೇಷನ್ಸ್ ಎಲ್ಲ ಮಾಡಿದ್ರೆ ಅರ್ಥವಾಗುತ್ತೆ. ಸೊ ಗುರು ಅನ್ನುವ ಆ ಚೈನ್ನ ಹಿಡ್ಕೊಂಡು ಉಪನಿಷತ್ ಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಅದು ನಿಲ್ಲತ್ತೆ. ವಿಲ್ ಬಿ ಸೇಫ್. ಇಲ್ಲಾಂದರೆ ಮ್ಯಾಕ್ಸ್ ಮುಲ್ಲರ್ ಥರ ಎಲ್ಲರೂ ಅವರವರ ಇಂಗ್ಲೀಷ್ ಭಾಷೆಯಲ್ಲಿ ಏನೇನೋ ಬರ್ಕೊಳ್ತಾ ಹೋಗ್ತಾರೆ. ಆಮೇಲೆ ನಾವು ಅದನ್ನು ಪ್ರಮಾಣ ಅಂತ ತಗೊಳ್ತೀವಿ. ಸೊ ಎರಡು ಮಂತ್ರವು ಉಪನಿಷತ್ ವಿದ್ಯೆಯ ಪರಂಪರೆಯನ್ನು ಹೇಳ್ತು, ಇಂಟ್ರಡ್ಯೂಸ್ ಮಾಡ್ತು ಉಪನಿಷತ್ತು ಅಷ್ಟೆ. ಪರಾವರಾಮ್ ಇಲ್ಲಿ ಅಷ್ಟೇ ತಾನೆ. ಭಾರದ್ವಾಜ ನೋಡಿ, ಭಾರದ್ವಾಜಾಯಾಗಿ ಒಂದು ಅಬ್ಜೆಕ್ಟಿವ್ ಹಾಕಿದ್ದಾರೆ. ಸತ್ಯವಹಾಯ ಅಲ್ವಾ? ಸ ಭಾರದ್ವಾಜಾಯ ಸತ್ಯವಹಾಯ ಪ್ರಾಹ. ಹಿ ಥಾಟ್ ಟು ಭಾರದ್ವಾಜ. ಎಂತಹ ಭಾರದ್ವಾಜ? ಅವನಿಗೊಂದು ವಿಶೇಷಣ, ಸತ್ಯವಹಾಯ, ಸತ್ಯನಿಷ್ಠೆಯನ್ನು ಹೇಳಿರುವಂತಹ ಭಾರದ್ವಾಜನಿಗೆ ಈ ಉಪದೇಶವನ್ನು ಮಾಡ್ದ. ನಮ್ಮ ನ್ಯಾಷನಲ್ ಎಂಬ್ಲಮ್ ಏನು? ಸತ್ಯಮೇವ ಜಯತೆ. ಇದೇ ಉಪನಿಷತ್ತಲ್ಲಿ ಬರುತ್ತೆ. ಸತ್ಯಮೇವ ಜಯತೆ ನಾನ್ ರಥಂ ಅನ್ನುವಂಥ ಮಂತ್ರ ಈ ಉಪನಿಷತ್ತಿನಿಂದಲೇ ತಗೊಂಡು ನಮ್ಮ ನ್ಯಾಷನಲ್ ಎಂಬ್ಲಮ್ಗೆ ಹಾಕಿರೋದು. ಅಶೋಕ ಸಿಂಹದ ಮುಖ, ಅಶೋಕ ಚಕ್ರವನ್ನು. ಇದೇ ಉಪನಿಷತ್ತು. ಸತ್ಯವಹಾಯ. ಸೊ ಇದರಿಂದ ನಾವೇನು ಕಲಿಬೇಕು ವ್ಯಾಲ್ಯೂ ಸಿಸ್ಟಮಲ್ಲಿ? ಆ ಭಾರದ್ವಾಜ ಮಹರ್ಷಿಗಳು ಸದಾ ಸತ್ಯವನ್ನು ನುಡಿತಿದ್ರು. ನಾವೇನು ಮಾಡಬೇಕು? ಆದಷ್ಟು ಸತ್ಯವನ್ನು ಹೇಳಬೇಕು. ಅವರು ಸದಾ, ನಾವು ಆದಷ್ಟು. ಸದಾ ಆಗಲ್ಲ ನಮಗೆ, ಎಷ್ಟಾಗುತ್ತೋ ಅಷ್ಟು. ಮೂರನೇದು, ಶೌನಕೋ ಹವೈ ಮಹಾಶಾಲಃ ಅಂಗಿರಸಂ ವಿಧಿವದುಪಸನ್ನಃ ವಿಧಿವದುಪಸನ್ನಃ ಪಪ್ರಚ್ಛ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ. ಶೌನಕೋ ಹವೈ ಮಹಾಶಾಲಃ ಅಂಗಿರಸಂ ವಿಧಿವದುಪಸನ್ನಃ ಪಪ್ರಚ್ಛ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ. ಈಗ ಪ್ರಶ್ನೆ ಶುರು ಆಯಿತು ಈ ಮೂರನೇ ಮಂತ್ರದಿಂದ. ಇನ್ನೊಬ್ಬ ಋಷಿ ಶೌನಕ, ಅಂಗಿರಸ್ ಶೌನಕ ಮಹರ್ಷಿಗೆ ಉಪದೇಶವನ್ನು ಮಾಡಿದ್ರು. ಆ ಶೌನಕ ಯಾರು? ಮಹಾಶಾಲಃ. ಇಲ್ಲಿ ಹ ವೈ ಅನ್ನುವಂಥದ್ದೆಲ್ಲ ಇದೆ, ಅದೆಲ್ಲ ಛಾಂದಸ ಪ್ರಯೋಗ. ಅದಕ್ಕೆ ಅವಧಾರಣಾರ್ಥಂ ಅಂತ.
ಅದನ್ನೇ ಸ್ಟ್ರೆಸ್ ಮಾಡುವುದು ಅಂತ ಅರ್ಥ ವೇದ ಪರಿಭಾಷೆಯಲ್ಲಿ. ಅದಕ್ಕೆಲ್ಲ ಅರ್ಥ ಇಲ್ಲ ವೈ ಅಂದರೆ. ಆಮೇಲೆ ಅದು ಕಂಟ್ರಿ ಅಂದ್ಕೊಳ್ಬೇಡಿ. ಹುವಾಯೋ ಹವಾಯೋ ಅದು ಕಂಟ್ರಿ ಆಯಿತಾ, ಅಮೇರಿಕಲೆಲ್ಲ ಪರವಾಗಿಲ್ಲವೇ ಶೌನಕ ಅಲ್ಲಿ ಹೋಗಿದ್ನ ಅಂತ. ಹವೈ ಅಂದರೆ ಅವಧಾರಣಾರ್ಥಂ. ಶೌನಕಃ ಮಹಾಶಾಲಃ. ಮಹಾಶಾಲಃ ಇಸ್ ಈಕ್ವಲ್ ಟು ಪಾಕಶಾಲಃ. ಪಾಕಶಾಲಾ ಅಂದರೆ ಅಡುಗೆ ಮನೆ. ಪಾಕಶಾಲಾ ಇಸ್ ಈಕ್ವಲ್ ಟು ಅಡುಗೆ ಮನೆ. ಅನ್ನದಾನವನ್ನು ಮಾಡಿ ಆತ ಹೆಸರನ್ನು ಮಾಡಿದಂತೆ. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ. ಶೌನಕನಿಗೆ ಹೇಳಬೇಕು ಅಂದರೆ ಹೀಸ್ ನಾಟ್ ಎ ಮ್ಯಾನೇಜರ್ ಇನ್ ಇನ್ಫೋಸಿಸ್ ಅಂತ ಹೇಳಿಲ್ಲ, ಪಾಕಶಾಲಾ ಅಂತಂದರು. ಅಂದರೆ ನಮಗೇನು ಅನ್ನದಾನವನ್ನು ಆದಷ್ಟು ಮಾಡಿ, ನೀವೊಬ್ಬರೇ ತಿನ್ನಬೇಡಿ, ಸ್ವಲ್ಪ ಜನಕ್ಕೆ ಕೊಡಿ, ಆಯಿತಾ. ನೀವು ತಿಂದಿದ್ರು ಬರವಲ್ಲ, ಇನ್ನೊಬ್ಬರು ಕೊಡಿ. ಮಹಾಶಾಲಃ ಪಾಕಶಾಲ. ಅದು ಗೃಹಸ್ಥನಿಗೊಂದು ನಿಯಮವೇ ಹೇಳಿದೆ ಶಾಸ್ತ್ರದಲ್ಲಿ. ಹಳೆ ಕಾಲದಲ್ಲೆಲ್ಲ ಮಾಡ್ತಿದ್ರಲ್ಲ, ಒಬ್ರಿಗೆ ಯಾರಿಗೋ ಕೊಟ್ಟ ಮೇಲೆ ಊಟ ಮಾಡೋರು. ಈಗ ಫಸ್ಟ್ ನಾವು ಮಾಡಿ ಆಮೇಲೆ ಇನ್ನೊಬ್ರು ಕೊಡೋದು. ಯಾಕಂದರೆ ಶುಗರ್ ಪೇಷಂಟು ಇಲ್ಲ BP ಮಾತ್ರ ತೊಗೊಳ್ಬೇಕು ಅಲ್ವಾ. ನಮ್ಮ ಮಾತೆಲ್ಲ ಹೀಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ 11 ದಿವಸ. ಮಹಾಶಾಲಃ. ಇನ್ನೊಂದು ಯಜ್ಞಶಾಲಃ. ಮಹಾಶಾಲಃ, ಯಜ್ಞಶಾಲಃ, ಪಾಕಶಾಲಃ, ದೇವಶಾಲಃ. ಇದೆಲ್ಲ ಒಂದು ಇದು ಉಪನಿಷತ್ತಲ್ಲಿ ಹೇಳದೇ ಇದ್ದರೂ ನಾವು ಸೇರಿಸ್ಕೊಳ್ಬೋದು. ಅಂದರೆ ಕೆಲವು ದೇವಸ್ಥಾನವನ್ನು ಕಟ್ಟಿಸಿ ಸಮಾಜ ಸೇವೆಯನ್ನು ಮಾಡ್ತಾರೆ, ಚೌಟ್ರಿಗಳನ್ನು ಕಟ್ಟಿಸಿ ಮಾಡ್ತಾರೆ. ಮುಂದೆ ಬರುತ್ತೆ ಅದೆಲ್ಲ ನೋಡೋಣ. ಸೊ ಮಹಾಶಾಲಃ. ಮಹಾಶಾಲಃ ಅಂಗಿರಸಂ ವಿಧಿವದುಪಸನ್ನಃ. ಅಂಗಿರಸಂ ಅಪ್ರೋಚ್ಡ್. ಅಂಗಿರಸ್ ಯಾರು? ಶೌನಕ ಮಹರ್ಷಿ ಅಂಗಿರಸ್ ಮಹರ್ಷಿಯನ್ನು ಅಪ್ರೋಚ್ ಮಾಡಿ, ಅಂದರೆ ಅವರ ಹತ್ರ ಹೋಗಿ ಪಪ್ರಚ್ಛ. ಪಪ್ರಚ್ಛ ಅಂದರೆ ಕೇಳಿದ್ರು. ಎಲ್ಲಿ ಬರುತ್ತೆ ಪಪ್ರಚ್ಛ ಅನ್ನೋ ಒಂದು ಪದ? ಪ್ರಶ್ನಲ್ಲ, ಅದು ಬೇಡ, ಬೇರೆ ಹೇಳಿ. ಆಯಿತು, ಪ್ರಶ್ನೆ ಹೇಳಿ ನೋಡೋಣ. ಶ್ಲೋಕ ಮಂತ್ರ ವಾಲ್ಮೀಕಿಲಿ ಬರುತ್ತಲ್ಲ, ನಾರದಂ ವಾಲ್ಮೀಕಿಂ ಗುರುಪುಂಗವಂ ತಪಸ್ವಾಧ್ಯಾಯ ನಿರತಂ ತಪಸ್ವೀಂ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಗುರುಪುಂಗವಂ. ರಾಮಾಯಣ ಓದಿದ್ರೆ ಇದೆಲ್ಲ ಅಭ್ಯಾಸ, ಓದಲಿಲ್ಲ ಅಂದರೆ ಪರವಾಗಿಲ್ಲ. ಶರ್ಲಾಕ್ ಹೋಮ್ಸ್ ಎಲ್ಲ ಓದಿ ನಮ್ಗೆ ಅಭ್ಯಾಸ ಇದೆಯಲ್ವಾ. ರಾಬಿನ್ ಹುಡ್, ಶರ್ಲಾಕ್ ಹೋಮ್ಸ್ ಎಲ್ಲ ಓದ್ತೀವಿ, ರಾಮಾಯಣ ಎಲ್ಲ ಓದಲ್ಲ ನಾವು. ಗ್ಲೋರಿ ಆಫ್ ಭಾರತ. ಆಯಿತಾ. ಸೊ ಪಪ್ರಚ್ಛ. ಹೇಗೆ ಅಂಗಿರಸ್ ಮಹರ್ಷಿ ಶೌನಕರು ಅಂಗಿರಸನ್ನು ಭೇಟಿ ಮಾಡಿದ್ರು? ವಿಧಿವದುಪಸನ್ನಃ. ವಿಧಿ ರೀತಿಯಾಗಿ ಅಂದರೆ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್, ಗೌರವದಿಂದ ಗುರು ಹತ್ರ ಹೋಗಿ ಪ್ರಶ್ನೆಯನ್ನು ಕೇಳಿದ್ರಂತೆ. ಸೊ ಗುರುವನ್ನು ಅಪ್ರೋಚ್ ಮಾಡಬೇಕು ಅನ್ನೋದು ಶ್ರುತಿ ಹೇಳ್ಕೊಡ್ತಿದೆ. ಫೋನ್ ಮಾಡಿಯೋ, ಮೆಸೇಜ್ ಮಾಡಿಯೋ, ಇಮೇಲ್ ಮಾಡಿಯೋ, ಹೇ ಗುರು, ಐ ಹ್ಯಾವ್ ಎ ಡೌಟ್. ಏನು ಡೌಟು? ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ. ಹಾಗೆಲ್ಲ ಕೇಳಬಾರ್ದು. ವಿಧಿವದುಪಸನ್ನಃ. ಗುರುವನ್ನು ಫಸ್ಟು ಅಪ್ರೋಚ್ ಮಾಡಿ ಪಾದಪೂಜೆಯನ್ನು ಮಾಡಿ, ಏನು ಸ್ವಾಮೀಜಿ ಮಾರ್ಕೆಟಿಂಗ್ ಮಾಡ್ಕೊಳ್ತಿದ್ದೀರಾ ಅಂತ ಕೇಳಬೇಡಿ, ಇರೋದನ್ನು ಹೇಳ್ತಾಯಿದ್ದೀನಿ. ಅಥವಾ ಪಾದುಕಾ ಪೂಜೆಯನ್ನು ಮಾಡಿ, ಅವ್ರಿಗೆ ಮರ್ಯಾದೆಯನ್ನು ಮಾಡಿ, ಶುಶ್ರೂಷವನ್ನು ಮಾಡಿ, ಈ ಥರ ಪ್ರಶ್ನೆ ಇದೆ ಕೇಳಬಹುದಾ ಅಂತ ಅಂದ್ಕೊಂಡು ಆಮೇಲೆ ಕೇಳಬೇಕು. ನಾವೇ ಕೇಳಿಬಿಟ್ರೆ ಅವ್ರು ಯಾವ ಮೂಡಲ್ಲಿ ಇರ್ತಾರೋ ಪಾಪ. ಗುರುಗಳಿಗೂ ಕೋಪ ಬರುತ್ತೆ. ಇವಾಗ ಶಿಷ್ಯರಿಗೆ ಹೇಗೆ ಅರಿಷಡ್ವರ್ಗ ಇರುತ್ತೋ ಗುರುಗಳಿಗೂ ಅರಿಷಡ್ವರ್ಗ ಇರುತ್ತೆ, ಡಿಫ್ರೆಂಟ್ ಪ್ರಪೋರ್ಷನಲ್ಲಿ. ಯಾಕೆಂದರೆ ಆಶ್ರಮದಲ್ಲಿ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಅಂದ್ರೆ ಅವ್ರು ಕೋಪ ಬರಲ್ವಾ? ಯೋಚನೆ ಮಾಡಿ. ಆಶ್ರಮ ನಡೆಸಬೇಕು ಅಂದರೆ ಮಂತ್ಲಿ ಭಕ್ತರಿಂದ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗುತ್ತೋ ಇಲ್ಲೋ ಗುರುಗೆ? ಹಾಗೆ. ಸೊ ವಿಧಿವದುಪಸನ್ನಃ ಅಂದರೆ ಗೌರವದಿಂದ, ಆಧಾರದಿಂದ ಅವರ ಪಾದಪೂಜೆಯನ್ನೆಲ್ಲ ಮಾಡಿ ಪಪ್ರಚ್ಛ ಪ್ರಶ್ನೆಯನ್ನು ಕೇಳಿದ್ರು. ಏನು? ಕಸ್ಮಿನ್ನು ಭಗವೋ ವಿಜ್ಞಾತೆ. ಯಾವುದು ಒಂದರ ತಿಳಿಯೋದ್ರಿಂದ ಸರ್ವವಿಧಂ ವಿಜ್ಞಾತಂ ಭವತೀತಿ, ಎಲ್ಲವನ್ನೂ ತಿಳಿಯುವಂಥ ಹಾಗೆ ಆಗುತ್ತೋ ಅಂತಹ ವಿದ್ಯೆಯನ್ನು ನೀವು ನನಗೆ ಹೇಳಿ. ಹೇ ಭಗವಃ ಅಂತ ಇದೆ. ಹೇ ಭಗವಃ ಅಂದರೆ ಸಂಬೋಧನೆ, ಹೇ ದೇವರೇ, ಹೇ ಸ್ತುತಿ. ನಮ್ಮಲ್ಲಿ ಒಂದು ಹಿತವಚನವೇ ಇದೆ. ಗುರುವನ್ನು ಯಾವಾಗಲೂ ಮುಂದೆ ಸ್ತುತಿ ಮಾಡಬೇಕಂತೆ. ಪ್ರತ್ಯಕ್ಷೇ ಗುರವಸ್ತುತ್ಯ ಪರೋಕ್ಷೇ ಮಿತ್ರ ಬಾಂಧವ. ಆಮೇಲೆ
ಜ್ಞಾಪಕ ಇದೆಯಾ ಹಿತವಚನ? ಪ್ರತ್ಯಕ್ಷೇ ಗುರವಸ್ತುತ್ಯ ಪರೋಕ್ಷೇ ಮಿತ್ರಬಾಂಧವ ಕಾರ್ಯಾಂತರೇ ಸೇವಕಶ್ಚೈವ ಸ್ವಪುತ್ರೋ ನ ಕದಾಚನ. ಎಷ್ಟು ಚೆನ್ನಾಗಿದೆ ನೋಡಿ. ಗುರುವನ್ನು ಫಸ್ಟ್ ಮುಂದೆ ಇದ್ದು ಸ್ತುತಿ ಮಾಡಬೇಕಂತೆ, ನೀವು ಎಷ್ಟು ಒಳ್ಳೆಯವರು ಹಾಗೆ ಅಂತ, ಇಲ್ಲದೇ ಇದ್ದರೂ ಹೇಳಬೇಕಂತೆ, ಆಯಿತಾ? ಆಮೇಲೆ ಪರೋಕ್ಷೇ ಮಿತ್ರ ಬಾಂಧವ, ಮಿತ್ರ ಮತ್ತು ಬಾಂಧವ, ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್, ಅವ್ರ ಮುಂದೆ ಅವ್ರನ್ನ ಸ್ತುತಿ ಮಾಡಬಾರ್ದಂತೆ. ಅವ್ರು ಇಲ್ಲದೇ ಇರೋ ಟೈಮಲ್ಲಿ ಅವರಿಂದ ನಮಗೆಷ್ಟು ಸಹಾಯ ಆಯಿತು ಗೊತ್ತಾ, ಅವ್ರು ಇರೋದ್ರಿಂದಲೇ ನಾವಿದ್ದೀವಿ ಅಂತ ಹೇಳಬೇಕಂತೆ. ಕಾರ್ಯಾನಂತರೇ ಸೇವಕಶ್ಚೈವ, ಮನೆಯಲ್ಲೆಲ್ಲ ಕೆಲಸ ಮಾಡೋರು ಇರ್ತಾರಲ್ಲ, ಕೆಲಸವರು ಯಾರೋ ಸಹಾಯ ಮಾಡೋರು, ಕೆಲಸ ಆದಮೇಲೆ ಅವ್ರನ್ನ ಸ್ತುತಿ ಮಾಡಬೇಕಂತೆ. ಇಲ್ಲಾಂದರೆ ಕೆಲಸ ಬಿಟ್ಟು ಹೊರಟೋಗ್ತಾರಲ್ಲ, ಅಷ್ಟು ಮಾಡಿದ್ರೂ ಅವ್ರು ಬಿಟ್ಟು ಹೋಗ್ತಾರೆ, ಅದು ಬೇರೆ ವಿಚಾರ. ಸ್ವಪುತ್ರೋನ ಕದಾಚನ, ಮಗನ್ನ ಯಾವಾಗಲೂ ಸ್ತುತಿ ಮಾಡಬಾರ್ದಂತೆ. ಸೈಕ್ಯಾಟ್ರಿಸ್ಟ್ ಒಪ್ಕೊಳ್ಳೋಲ್ಲ ಇದನ್ನು. ಅವ್ರು ಹೇಳ್ತಾರೆ, ಯು ಹ್ಯಾವ್ ಟು ಇನ್ಸ್ಪೈರ್ ಹಿಮ್, ಯು ಹ್ಯಾವ್ ಟು ಟಾಕ್ ಗುಡ್ ಅಬೌಟ್ ಹಿಮ್ ಅಂತ. ಬಿಕಾಸ್ ಅವ್ರ ಮನೇಲಿ ಅದೇ ಪ್ರಾಬ್ಲಮ್ ಇರುತ್ತೆ, ಸೈಕ್ಯಾಟ್ರಿಸ್ಟ್ ಮನೇಲಿ ಅದೇ ಪ್ರಾಬ್ಲಮ್ ಇರೋದ್ರಿಂದ ದೇ ವಿಲ್ ಸೇ ಲೈಕ್ ದ್ಯಾಟ್. ಸರಿ. ಕಸ್ಮಿನ್ನು ಭಗವೋ ವಿಜ್ಞಾತೆ, ಕಸ್ಮಿನ್ ಹೇ ಭಗವಾನ್, ಯಾವ ವಿಜ್ಞಾತೆ, ಕಸ್ಮಿನ್ ಒಂದು ವಿಚಾರವನ್ನು ತಿಳಿಯೋದ್ರಿಂದ ಎಲ್ಲ ವಿಚಾರವನ್ನು ತಿಳಿದುವಂತಾಗತ್ತೆ. ಯಾವುದದು? ಅದನ್ನು ನೀವು ಹೇಳಿ. ಫಸ್ಟು ಪ್ರಶ್ನೆನೇ ಕರೆಕ್ಟಾಗಿದೆಯಾ ಅಂತ ತಿಳಿಬೇಕು, ಕೇಳುವಂತಹ ಪ್ರಶ್ನೆಯೇ ಸರಿ ಇದೆಯಾ ಅಂತ. ಸಪೋಸ್ ಒಂದು ವಿಚಾರವನ್ನು ತಿಳಿದ್ರೆ ಎಲ್ಲ ವಿಚಾರವನ್ನು ತಿಳಿದಂತ ಹೇಗಾಗತ್ತೆ? ಇವಾಗ ಒಂದು ಭಾಷೆಯನ್ನು ನಾವು ತಿಳಿತೀವಿ, ಸಂಸ್ಕೃತ ಭಾಷೆ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಸಂಸ್ಕೃತ ಭಾಷೆಯನ್ನು ತಿಳಿದು ಓದೋಕ್ಕೋ ಮಾತಾಡೋಕ್ಕೋ ಬರೆಯೋಕ್ಕೋ ಬಂದರೆ ಇಂಗ್ಲೀಷ್ ಭಾಷೆ ಬರುತ್ತಾ? ಇಂಗ್ಲೀಷ್ ಭಾಷೆಯನ್ನೇ ತಿಳಿದ್ರೆ ಕನ್ನಡ ಬರುತ್ತಾ? ಪ್ರಶ್ನೆ ರಾಂಗ್ ಇರಬೇಕಲ್ವ? ಒಂದು ತಿಳಿದ್ರೆ ಹೇಗೆ ಎಲ್ಲ ಗೊತ್ತಾಗೋದಾಗತ್ತೆ? ಅದಕ್ಕೆ ಶಂಕರರು ಹೇಳ್ತಾರೆ, ಅದಕ್ಕೆ ಶಂಕರಾಚಾರ್ಯರು ಬೇಕು ಅನ್ನೋದು. ಒಂದು ಕಂಡೀಷನಲ್ಲಿ ಆಗತ್ತೆ ಅಂತಾರವರು. ಯಾವುದು ಜಗತ್ತಿಗೆಲ್ಲ ಸಾರವಾಗಿದೆಯೋ ಅದನ್ನು ತಿಳಿಯೋದ್ರಿಂದ ಪ್ರತಿಯೊಂದನ್ನು ತಿಳಿದಾಗ ಹಾಗೆ. ನೋಯಿಂಗ್ ಒನ್, ಐ ನೋ ಎವ್ರಿಥಿಂಗ್ ಇನ್ ಎಸೆನ್ಸ್, ನಾಟ್ ಇನ್ ರಿಯಾಲಿಟಿ. ರಿಯಾಲಿಟಿ ಅಂದ್ರೇನು? ಎಂಪಿರಿಕಲ್ ರಿಯಾಲಿಟಿಲಿ ಎಲ್ಲ ತಿಳಿದಾಗ ಆಗಲ್ಲ. ಯಾವುದು ಸರ್ವ ಪ್ರಪಂಚಕ್ಕೂ ಆಧಾರವೋ ಯಾವುದನ್ನು ತಿಳಿಯೋದ್ರಿಂದ ಎಲ್ಲವನ್ನೂ ತಿಳಿದ ಹಾಗೆ. ಯಾವುದು ಕಾರ್ಯರೂಪವಾಗಿದೆಯೋ ಅದರ ಕಾರಣವನ್ನು ತಿಳಿದರೆ ಕಾರ್ಯ ತಿಳಿದ ಹಾಗೆ. ನೋಯಿಂಗ್ ದ ಕಾಸ್, ಐ ನೋ ದ ಎಫೆಕ್ಟ್. ಗೊತ್ತಾಗ್ತಿದೆಯಲ್ಲ? ಇವಾಗ ಒಂದು ಉದಾಹರಣೆ ತಗೋಣ. ಬಂತು ನಮ್ಮ ಉದಾಹರಣೆ, ಗೋಲ್ಡ್ ಆ್ಯಂಡ್ ಗೋಲ್ಡನ್ ಆರ್ನಮೆಂಟ್ಸ್. ಇದು ಇಲ್ಲ ಮಡಿಕೆಯಿಂದ ಮಾಡುವಂಥ ಡಿಸೈನ್ಸ್. ಇವಾಗ ಆಭರಣವನ್ನು ತಗೊಳ್ಳಿ. ಗೋಲ್ಡ್ ಈಸ್ ಆಲ್ವೇಸ್ ಒನ್, ಆಭರಣ ಸದಾ ಒಂದೇ, ಅದಕ್ಕೆ ಆಭರಣ ಈಸ್ ಒನ್. ಏಕಂ ಬರ್ಕೊಳ್ಳಿ, ಏಕಂ. ಸುವರ್ಣ ಆಭರಣ ಏಕಂ. ಬರಿಬೇಕು, ಇಲ್ಲ ಮನೆಗೆ ಹೋದ್ಮೇಲೆ ಮರ್ತು ಹೋಗುತ್ತೆ, ಈಗಲೇ ಮರ್ತಿರತ್ತೆ. ಭದ್ರಂ ಕರ್ಣೆ ಭೀ ಹೇಳಿ ನೋಡೋಣ ಇವಾಗ ಅರ್ಥ. ಔಟ್, ಸಿಸ್ಟಮಿಂದ ಔಟ್. ಸೊ ಹಾಂ, ಏಕಂ ಕಾರಣಂ, ಏಕಂ ಕಾರ್ಯಂ ಅನೇಕಂ. ಫಸ್ಟ್ ಪಾಯಿಂಟ್, ಕಾರಣಂ ಏಕಂ ಕಾರ್ಯಂ ಅನೇಕಂ. ಕಾರಣ, ದಟ್ ಇಸ್ ಸುವರ್ಣ, ಗೋಲ್ಡ್ ಈಸ್ ಒನ್, ದಟ್ ಈಸ್ ದಿ ಕಾಸ್, ಕಾರಣ ಏಕಂ. ಕಾರ್ಯ ಸುವರ್ಣದಿಂದ ಆಭರಣದಿಂದ ಮಾಡುವಂತಹ ಆರ್ನಮೆಂಟ್ಸ್. ಆಭರಣ ಅಂದರೆ ಆರ್ನಮೆಂಟ್ಸ್ ತಾನೆ? ಸುವರ್ಣ. ಸುವರ್ಣದಿಂದ ಮಾಡುವಂತಹ ಪ್ರತಿಯೊಂದು ಆಭರಣವು ಅನೇಕ. ಸೊ ಅನೇಕ ಈಸ್ ಈಕ್ವಲ್ ಟು ಎಫೆಕ್ಟ್, ಕಾರ್ಯ. ಸೊ ಯಾವ ಕಸ್ಮಿನ್ನು ವಿಜ್ಞಾತೆ, ಯಾವ ಕಾರಣವನ್ನು ತಿಳಿಯೋದ್ರಿಂದ ಕಾರ್ಯವು ತಿಳಿಯಲ್ಪಡುತ್ತದೋ ಆ ವಿದ್ಯೆಯನ್ನು ನೀವು ನನಗೆ ಹೇಳಿಕೊಡಿ. ಆಯಿತಾ? ಏಕಂ. ಆಮೇಲೆ ಎರಡನೇದು, ಕಾರಣಂ ಸಾರಃ ಕಾರ್ಯಂ ಅಸಾರಃ. ಕಾರಣಂ ಕರೆಕ್ಟಾಗಿ ಹಾಕೊಳ್ಳಿ, ಸಾರು ಹುಳಿ ಚಟ್ನಿ ಬೇಡ. ಸಾರಃ. ಸಾರಃ ಅಂದರೆ ಸಬ್ಸ್ಟಾನ್ಸ್ ಇಂಗ್ಲೀಷಲ್ಲಿ, ಇಲ್ಲ ಎಸೆನ್ಸ್. ಗೋಲ್ಡ್ ಈಸ್ ಆಲ್ವೇಸ್ ಒನ್. ಅಸಾರಃ, ಆರ್ನಮೆಂಟ್ಸ್ ಆರ್ ಅಸಾರಃ. ಅಸಾರಃ ಅಂದ್ರೇನು? ನಿಜವಾಗ್ಲೂ ಆಭರಣ ಇಲ್ಲ ಅಂತ.
ನಿಮ್ಮಲ್ಲಿರುವಂತಹ ಚಿನ್ನವನ್ನು ನೀವು ನೋಡಿ ಅದನ್ನು ನೀವು ಬಳೆ ಅಂತಲೋ ಮೂಗುತಿ ಅಂತಲೋ ಅಥವಾ ಕಿವಿಯ ಓಲೆ ಅಂತಲೋ ಕರೆದಾಗ ಅಥವಾ ನೆಕ್ಲೆಸ್ ಅಂತ ಕರೆದಾಗ ನಿಜವಾಗ್ಲೂ ಅದು ನೆಕ್ಲೆಸ್ಸಾ? ಅಷ್ಟೇ. ಸೊ ಜಗತ್ಕಾರಣ ಬ್ರಹ್ಮ ಇಲ್ಲಿ ಕಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಅಂತ ಹೇಳ್ತಿದ್ದಾಗ ಇಂಡೈರೆಕ್ಟಾಗಿ ಏನು, ಈ ಕ್ರಿಯೇಷನ್ ಹೇಗಾಯಿತು, ಈ ಕ್ರಿಯೇಷನ್ ಸೃಷ್ಟಿಯಾಗಿರುವಂತಹ ಪ್ರಪಂಚಕ್ಕೆ ಯಾರು ಕಾರಣ ಅನ್ನುವಂಥ ಇಂಡೈರೆಕ್ಟ್ ಆನ್ಸರ್ ಕ್ವಶನ್ ಇದು. ಸೊ ಆಭರಣ ಗೋಲ್ಡ್ ಒಂದೇ ಆಗಿದ್ದಾಗ ಗೋಲ್ಡಿಂದ ಬರುವಂತಹ ಆರ್ನಮೆಂಟ್ಸ್ ಇದೆಯಾ, ಸಾರವಾಗಿದೆಯಾ? ಈಸ್ ಇಟ್ ಎ ಸಬ್ಸ್ಟೆನ್ಸ್? ಗೋಲ್ಡ್ ಇಸ್ ಎ ಸಬ್ಸ್ಟೆನ್ಸ್. ಈಸ್ ಆರ್ನಮೆಂಟ್ಸ್ ಎ ಸಬ್ಸ್ಟೆನ್ಸ್? ಗೋಲ್ಡಿಂದ ಬಂತು, ಏನು ಬಂತು? ಬಂತಾ? ಎಲ್ಲಿದೆ ಯೋಚನೆ ಮಾಡಿ. ತೆಕ್ಕೊಳ್ಳಿ ಒಂದು ಸತಿ ಬಳೆ ತೆಗೆದು ಅಥವಾ ಸರವನ್ನು ತೆಗೆದು ಹಿಂಗೆ ನೋಡಿ, ಇಲ್ಲಿ ತೆಗಿಲಿಬಿಡಿ, ಮನೇಲಿ ತೆಗೀರಿ. ತೆಗೆದು ಅದು ಬಂದಿಲ್ಲ, ತೋರಿಕೆ ಮಾತ್ರ ಕಾಣ್ತಾ ಇದೆ ನಿಮಗೆ, ತೋರಿಕೆಗೆ ಮಾತ್ರ ಆಭರಣ ಇದೆ ಅಂತ. ಆ ಸುವರ್ಣ ಒಂದು ರೀತಿಯಲ್ಲಿ ಮಾರ್ಪಾಟಾದಾಗ ಆ ಮಾರ್ಪಾಟಕ್ಕೆ ಒಂದು ರೂಪ, ಆ ರೂಪಕ್ಕೆ ನಾವು ಸರ ಅಂತ ಕರಿತೀವಿ, ಅದಕ್ಕೊಂದು ಫಾರ್ಮ್, ಆ ಫಾರ್ಮ್ಗೆ ಒಂದು ಹೆಸರನ್ನು ಕೊಟ್ಟಿದ್ವಿ, ಅದು ಸರ. ಬ್ರಹ್ಮ ವಸ್ತು ಒಂದೇ, ಅದು ನೋಡುವಂತಹ ದೃಷ್ಟಿ ಮೇಲೆ ಅದು ಪ್ರಪಂಚ ಅಂತ ಕಾಣಿಸ್ಕೊಳ್ತಾ ಇದೆ. ಇವಾಗ ಗೊತ್ತಾಗ್ತಿದೆಯಾ? ಬ್ರಹ್ಮ ಜಗತ್ಕಾರಣಂ ಬ್ರಹ್ಮ ಒಂದೇ, ನಾವು ನೋಡುವಂತಹ ದೃಷ್ಟಿಯಿಂದ ಈಗ ಅದು ಪ್ರಪಂಚ ಅಂತ ಕಾಣಿಸ್ಕೊಳ್ತಾ ಇದೆ. ನಮ್ಮ ದೃಷ್ಟಿ ಸದಾ ಆ ಗೋಲ್ಡ್ ಮೇಲೆ ಇರಬೇಕು, ಸುವರ್ಣದ ಮೇಲೆ ಇರಬೇಕು. ನನ್ನ ದೃಷ್ಟಿ ಕಿವಿ ಓಲೆಯಲ್ಲಿಯೋ ಡಾಬಲ್ಲಿಯೋ ಅಥವಾ ಕಾಲುಂಗುರದಲ್ಲಿಯೋ ಹೋದರೆ ವಿ ಗೆಟ್ ಲಾಸ್ಟ್. ಪ್ರಪಂಚ ಸೃಷ್ಟಿ ಆಯಿತು ಅಂತೀವಿ. ಪ್ರಪಂಚ ಸೃಷ್ಟಿ ಆದಮೇಲೆ ಏನಾಗುತ್ತೆ? ಪುರಾಣ ಇತಿಹಾಸಾದಿಗಳೆಲ್ಲ ಬರುತ್ತೆ, ಧರ್ಮಶಾಸ್ತ್ರ ಬರುತ್ತೆ, ಇತಿಹಾಸಗಳು ಬರುತ್ತೆ, ಎಲ್ಲವೂ ಬರುತ್ತೆ. ನಮ್ಮ ಫೋಕಸ್ ಯಾವಾಗಲೂ ಕಾರ್ಯದ ಮೇಲೆ ಇದೆ, ಎಫೆಕ್ಟ್ ಮೇಲೆ ಇದೆ, ಆಭರಣದ ಮೇಲೆ ಇದೆ. ಆಭರಣ ಅಸಾರಹ. ಸೆಕೆಂಡ್ ಪಾಯಿಂಟ್, ಆಭರಣ ಈಸ್ ಅಸಾರಹ, ಸುವರ್ಣ ಈಸ್ ಸಾರಹ, ಸಬ್ಸ್ಟೆನ್ಸ್. ನೀವು ನನಗೆ ಗೋಲ್ಡನ್ನು ಕೊಟ್ಟು ನೀವು ಸರವನ್ನು ತಗೊಳ್ಳೋಕೆ ಸಾಧ್ಯವಾ? ಮತ್ತು ಎಲ್ಲ ಗೋಲ್ಡ್ ಕಂಪ್ನಿಯ ನೀವು ಚೀಟ್ ಮಾಡ್ತಿದ್ದಾರೆ ತಾನೆ? ಅಲ್ಲಿ ಪ್ರತಿಯೊಂದು ಡಿಸ್ಪ್ಲೇ ಮಾಡ್ತಿರುವಂತಹ ಎಲ್ಲ ಏನು ಇದು ಡಿಫ್ರೆಂಟ್ ಶೇಪ್ಸ್ ಎಲ್ಲ ಗೋಲ್ಡೇ, ಆಭರಣವೇ. ನೀವು ವೇಸ್ಟೇಜ್ ಅಂತೆಲ್ಲ ಹೇಳಬಾರ್ದು. ಇವಾಗ ವೇಸ್ಟೇಜ್ ಹೋಗಿ ಇಷ್ಟ ಆಗುತ್ತೆ ಹಾಗೆ ಅಂತಲ್ಲ, ಇರೋದು ಒಂದೇ ವಸ್ತು. ನೋಡುವಂತಹ ದೃಷ್ಟಿ ಮಾತ್ರ ಬದಲಾವಣೆ ಆಗಬೇಕು. ಕ್ಲಾಸಲ್ಲಿದ್ದಾಗ ಬದಲಾವಣೆ ಆಗುತ್ತೆ, ಚಪ್ಪಲಿ ಹಾಕ್ಕೊಂಡು ಹೊರಗಡೆ ಹೋದಾಗ ಮರ್ತುಬಿಡ್ತೀವಿ. ಸದಾ ಅದೇ ನೋಡ್ತಾ ಇರಬೇಕು. ಹಾಗಂತ ಹುಚ್ಚರಾಗಬೇಕು ಅಂತೇನಿಲ್ಲ. ಅಂತರ್ಮುಖವಾಗಿ ನಾವು ಎಲ್ಲವೂ ಕಾರಣ ರೀತಿಯಾಗೇ ಇದೆ, ಕಾರ್ಯ ರೀತಿಯಾಗಿ ಏನೂ ಇಲ್ಲ ಅಂದ್ಕೊಳ್ಬೇಕು. ಯಾವಾಗ ಕಾರ್ಯಕ್ಕೆ ನಾವು ಬೆಲೆ ಕೊಡ್ತೀವೋ ಆಗ ರಾಗದ್ವೇಷಗಳು ಹುಟ್ಟುತ್ತೆ ನಮ್ಮಲ್ಲಿ. ಆವಾಗ ಇದು ನನಗೆ ಬೇಕು, ಇದು ನನಗೆ ಬೇಡ, ಇವನು ಸರಿ ಇಲ್ಲ, ಅವಳು ಸರಿ ಇದ್ದಾಳೆ, ಇದೆಲ್ಲ ಬರುತ್ತೆ. ಯಾವಾಗ ಕಾರ್ಯಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಾಗ. ಮನೇಲಿ ಸರಿ ಇಲ್ಲ ಸ್ವಾಮೀಜಿ, ಸೊಸೆ ಇದು ಅತ್ತೆ ಸರಿ ಇಲ್ಲ, ಅತ್ತೆ ಕಾಟ ತಡೆಯೋಕ್ಕಾಗ್ತಿಲ್ಲ. ಯಾಕೆ? ಕಾರ್ಯವಾಗಿ ನಾವು ಅದನ್ನು ರಿಯಾಲಿಟಿಯನ್ನು ನೋಡ್ತೀವಿ. ಅತ್ತೆಯನ್ನು ಬ್ರಹ್ಮನಂತ ನೋಡಿ, ಇಲ್ಲ ಮನೆಯವ್ರನ್ನ ಬ್ರಹ್ಮನಂತ ನೋಡಿ. ಅದೊಂದು ಬಿಟ್ಟು ಬೇರೆ ಯಾರನ್ನಾರು ಹೇಳಿ, ನಿಮ್ಮನ್ನು ನೋಡ್ತೀವಿ, ಅತ್ತೆ ನೋಡೋಕ್ಕಾಗಲ್ಲ, ಕಷ್ಟ. ಹೌದಾ ಅಲ್ವಾ? ಅಲ್ಲಿ ವೇದಾಂತ ಅಲ್ಲಿ ಬರಬೇಕು, ನಮ್ಮಲ್ಲಿ ನೋಡಿದ್ರೆ ಏನು ಉಪಯೋಗ? ಯಾಕಂದರೆ ಅಲ್ಲೇ ಇರೋದು ರಾಗದ್ವೇಷ. ಅತ್ತೆಯಲ್ಲಿ, ಗಂಡನಲ್ಲಿ, ಮಗಳಲ್ಲಿ ಇರುವಂಥದ್ದು ರಾಗದ್ವೇಷ. ಇವರು ಸರಿ ಇಲ್ಲ, ನಾನು ಚೆನ್ನಾಗಿ ನೋಡ್ಕೊಳ್ತಿಲ್ಲ. ಅಲ್ಲಿ ಬ್ರಹ್ಮತ್ವವನ್ನು ನೀವು ಹೇರಿಸಿದ್ರೆ ಮುಗೀತಲ್ಲ, ಮೋಕ್ಷ ಅಲ್ಲೇ ನಿಮಗೆ. ಅದೊಂದು ಬಿಟ್ಟು ಬೇರೆ ಹೇಳಿ ಆಗಲ್ವೇ? ಅದೇ ಹೇಳಿದ್ನಲ್ಲ, ಆ ಥರ ಇದ್ದರೆ ಆಭರಣವನ್ನು ನೀವು ನಾನು ಕೊಟ್ಬಿಡಿ, ಅಲ್ಲ ಸುವರ್ಣವನ್ನು ನಾನು ಕೊಟ್ಬಿಡಿ, ಆಭರಣ ನೀವು ಇಟ್ಕೊಳ್ಳಿ, ಆಗಲ್ಲ. ಸೊ ಮತ್ತೆ ಎಕ್ಸಾಂಪಲ್ಗೆ ಬರೋಣ. ಏನು? ಫಸ್ಟ್ ಒನ್ ಕಾರಣಂ ಏಕಂ ಕಾರ್ಯಂ ಅನೇಕಂ ಅಂತ ಹೇಳಿದೆ, ಅದು ಬರ್ಕೊಂಡಿದ್ದಾಯಿತು. ಎರಡನೇದು ಕಾರಣಂ ಸಾರಹ. ಸಾರಹ ಅಂದರೆ ಸಬ್ಸ್ಟೆನ್ಸ್, ಆಧಾರ, ಮೂಲ. ಕಾರ್ಯಂ ಅಸಾರಹ, ಯಾವ ಆಭರಣವೂ ಇಲ್ಲ, ಮೂಲತಃ ಅದು ಸುವರ್ಣ ಮಾತ್ರವೇ. ನಾಮರೂಪದಿಂದ ಅದು ಚೇಂಜ್ ಆಗಿದೆ. ನಮ್ಮ ಗುರುನಾಥರು ಪರಮಾರ್ಥನಂದರು ಹೇಳ್ತಾರೆ, ಹೇಳಿದ್ದೀನಿ ಅನ್ಸುತ್ತೆ, ಸುಮಾರು ಸತಿ ಕ್ಲಾಸಲ್ಲೆಲ್ಲ ಹೇಳಿದ್ದೀನಿ.
ವರ್ಲ್ಡ್ ಈಸ್ ಈಕ್ವಲ್ ಟು ನೇಮ್ ಆ್ಯಂಡ್ ಫಾರ್ಮ್. ವರ್ಲ್ಡ್ ಇಸ್ ಎ ವರ್ಡ್ ಅಲೋನ್. ವರ್ಲ್ಡ್ WORLD ಈಸ್ ಎ ವರ್ಡ್ ಅಲೋನ್. ವರ್ಲ್ಡಿಂದ ಎಲ್ಲಿ ತೆಗೆದುಬಿಡಿ, ವರ್ಡ್ ಅಲೋನ್, ನಾಮರೂಪ ಮಾತ್ರ. ಎಷ್ಟು ಮಹತ್ವದ ಇದಲ್ಲೇ ಮಹಾವಾಕ್ಯ ಇದೆ. ವರ್ಲ್ಡ್ ಇಸ್ ಎ ವರ್ಡ್ ಅಲೋನ್. ಮೂರನೇದು, ಕಾರಣಂ ಇಸ್ ನಿತ್ಯಂ, ಕಾರ್ಯಂ ಇಸ್ ಅನಿತ್ಯಂ. ಕಾರಣ ಸುವರ್ಣ ಮಾತ್ರ, ಕಾರ್ಯ ಆಭರಣಗಳು. ಆಭರಣ ಬರೋಕ್ಕಿಂತ ಮುಂಚೆಯೂ ಸುವರ್ಣ ಇತ್ತು, ಆಭರಣ ಆಗ್ತಿದ್ದಾಗಲೂ ಸುವರ್ಣ ಇತ್ತು, ಆಭರಣ ಬೀಳುವಾಗಲೂ ಸುವರ್ಣ ಇರುತ್ತೆ. ಅದಕ್ಕೆ ನಿತ್ಯಂ, ತ್ರಿಕಾಲ ಅಬಾಧಿತ ಸತ್ಯಂ. ತ್ರಿಕಾಲ ಅಬಾಧಿತ ಸತ್ಯಂ, ಮೂರು ಕಾಲದಲ್ಲಿಯೂ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಆ ಸುವರ್ಣ ಇತ್ತಲ್ವ? ಇತ್ತೋ ಇಲ್ವಾ? ಇತ್ತು ತಾನೆ. ಸೊ ನಿತ್ಯಂ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್, ಬಾರೋಡ್ ಎಕ್ಸಿಸ್ಟೆನ್ಸ್. ಯಾವುದು ಬಾರೋಡ್ ಎಕ್ಸಿಸ್ಟೆನ್ಸ್? ಆಲ್ ದಿ ಆರ್ನಮೆಂಟ್ಸ್ ಹ್ಯಾವ್ ಬಾರೋಡ್ ಇಟ್ಸ್ ಎಕ್ಸಿಸ್ಟೆನ್ಸ್ ಫ್ರಮ್ ದಿ ಗೋಲ್ಡ್. ಗೋಲ್ಡ್ ಈಸ್ ಆಲ್ವೇಸ್ ಒನ್. ಆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಅಂತಿರುವ ಆರ್ನಮೆಂಟ್ಸ್ನ ತೆಗೆದುಬಿಡಿ, ಇಟ್ ಕೆನಾಟ್ ಎಕ್ಸಿಸ್ಟ್. ಹೇಗೆ ಇವಾಗ ಹೇಳಿದ್ವಿ, ವರ್ಲ್ಡ್ ಇಸ್ ನಥಿಂಗ್ ಬಟ್ ಎ ವರ್ಡ್ ಅಂತ. ಆ ಎಲ್ಲಿ ತೆಗೆದುಬಿಟ್ರೆ ನಾಮರೂಪ ಮಾತ್ರ. ನಾಲ್ಕನೇದು, ಕಾರಣಂ ಇಸ್ ಸತ್ಯಂ, ಕಾರ್ಯಂ ಇಸ್ ಅಸತ್ಯಂ. ಯಾಕೆ? ತ್ರಿಕಾಲ ಅಬಾಧಿತ ಸತ್ಯವಾಗಿರುವಂತಹ ಸುವರ್ಣವೇ ಮೂರು ಕಾಲದಲ್ಲಿಯೂ ಇರೋದರಿಂದ ಅದು ಸತ್ಯಂ, ಆಭರಣ ಅಸತ್ಯಂ. ಸೊ ಈ ದೃಷ್ಟಿಯಿಂದ ಕಸ್ಮಿನ್ನು ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಯಾವುದು ಪ್ರಪಂಚದಲ್ಲಿ ಪೂರ್ತಿ ಆಧಾರವಾಗಿ, ಸಾರವಾಗಿ, ಏಕವಾಗಿ, ನಿತ್ಯವಾಗಿ, ಸತ್ಯವಾಗಿ ಇದೆಯೋ ಅದನ್ನು ಉಪದೇಶವನ್ನು ಮಾಡಿ. ಆ ಉಪದೇಶವನ್ನು ನಮಗೆ ಹೇಳಿ. ಯಾರು? ಶೌನಕರು ಮಹಾಶಾಲಃ ಪಾಕಶಾಲಃ, ಅಡುಗೆ ಮಾಡಿ ಮಾಡಿ ಬೇಜಾರಾಗಿ ಅವರು ವೇದಾಂತಕ್ಕೆ ಬಂದರು. ಆಯಿತಾ? ಅದನ್ನು ಹೇಳಿ ಅಂತ. ಇದೇ ಥರ ಇನ್ನೊಂದು ಉಪನಿಷತ್ತಲ್ಲಿ ಬರುತ್ತೆ. ಯಾವುದು? ಈ ವಿಚಾರವೇ ಇನ್ನೊಂದು ಉಪನಿಷತ್ತಲ್ಲಿ ನೋಡಿದ್ದೀವಿ. ಕೇನ ಉಪನಿಷತ್ತಲ್ಲಿ ಜ್ಞಾಪಕ ಇದೆಯಾ? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ, ಕೇನಃ ಪ್ರಾಣಃ ಪ್ರಥಮಃ ಪ್ರೈತಿಯುಕ್ತಃ, ಕೇನೇಷಿತಂ ವಾಚಮಿಮಾಂ ಪ್ರಸೂತಿ, ಚಕ್ಷುಶ್ರೋತ್ರಂ ಕೌ ದೇವೋ ಯುನಕ್ತಿ. ಯಾವ ಕಾರಣದಿಂದ ನನ್ನ ಮನಸ್ಸು, ಕಣ್ಣು, ಬಾಯಿ, ಮೂಗು, ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತಿದೆಯೋ ಆ ಆಧಾರ ಆಗಿರುವಂತಹ ಶಕ್ತಿಯನ್ನು ಹೇಳುವಂಥ ಕೇನೋಪನಿಷತ್ತಲ್ಲಿ ಮೊಟ್ಟ ಮೊದಲೇ ನೋಡಿದ್ವಿ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ. ಪ್ರೇಷಿತಂ ಮನಃ, ಯಾವ ಕಾರಣದಿಂದ, ಯಾವ ಶಕ್ತಿಯಿಂದ ಮನಸ್ಸು ಚಂಚಲಗೊಳ್ಳುತ್ತಿದೆ ಅಥವಾ ಕಾರ್ಯಗತವಾಗ್ತಿದೆ. ಕಠೋಪನಿಷತ್ತಲ್ಲೂ ನೋಡಿದ್ವಿ. ಹೇಳ್ತೀರಾ ಯಾವುದು? ಏಯಂ ಪ್ರೇತೆ ವಿಚಿಕಿತ್ಸೆ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ. ಪರವಾಗಿಲ್ಲ, ವೆರಿ ಗುಡ್. ಇಬ್ಬರು ಅಟ್ಲೀಸ್ಟ್ ಇದ್ದಾರೆ. ಇದೆಲ್ಲ ಅಧ್ಯಯನ ಮಾಡ್ತಿದ್ದಾಗಲೇ ನಮಗೆ ಕನೆಕ್ಷನ್ ಮಾಡೋಕ್ಕೆ ಈಸಿ. ಏನೋ ತೋರಿಸ್ಕೊಳ್ಳೋದು ಅಂತಲ್ಲ. ಯಾಕೆ ಈ ಥರ ಅಂದರೆ ಕನೆಕ್ಟಿಂಗ್ ಈಸ್ ವೆರಿ ಆಲ್ವೇಸ್ ಹೆಲ್ಪ್ಫುಲ್. ಇದೇನೋ ಗೊತ್ತಿದೆಯಾ, ಇವ್ರಿಗೆ ಸುಮಾರು ಗೊತ್ತಿದೆ ಅಂತ ಏನೂ ಇಲ್ಲ. ಅಧ್ಯಯನ ಮಾಡಿದ್ರೆ ಎಲ್ಲರಿಗೂ ಬರುತ್ತೆ ಅದಷ್ಟೇ. ಸೊ ಸರ್ವಂ ಆಭರಣಂ ಏವ ಸರ್ವಂ ಸುವರ್ಣಮೇವ, ದಟ್ ಈಸ್ ಕಾರಣಂ, ಕಾರ್ಯಂ ಅನೇಕಃ ಮಿಥ್ಯಃ. ಸೊ ಕಾರಣಂ ಸತ್ಯಃ, ಕಾರ್ಯಂ ಮಿಥ್ಯಃ. ಗೊತ್ತಾಗ್ತಿದೆಯಾ? ಮಿಥ್ಯ ಅಂದರೆ ತೋರಿಕೆಗೆ ಮಾತ್ರ ಇರುವಂಥದ್ದು. ಅದು ಆನ್ ಎನ್ಕ್ವೈರಿ, ಅದು ಕೂಲಂಕುಷವಾಗಿ ನೋಡಿದಾಗ ಅಲ್ಲಿಲ್ಲ. ಕೂಲಂಕುಷವಾಗಿ ಬಳೆ ಅಂತ ನೋಡಿದಾಗ ಹೊಟ್ಟೋಯ್ತು, ತಕ್ಷಣವೇ ಬಳೆ ಹೊಟ್ಟೋಯ್ತು. ಬಳೆ ಅನ್ನುವ ನಾಮರೂಪ ಹೊಟ್ಟೋಯ್ತು. ಅದ್ರ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ, ಆದರೆ ಎನ್ಕ್ವೈರಿಗೆ ಅದಿಲ್ಲ. ಗೊತ್ತಾಗ್ತಿದೆಯಾ? ಬಳೆಯನ್ನು ನೀವು ನೋಡ್ತಿದ್ದಾಗ ಈ ವೇದಾಂತದ ವಿಚಾರ ನಿಮಗೆ ಗೊತ್ತಿದ್ದರೆ ಅದು ಬಳೆಯೆಲ್ಲ ಸುವರ್ಣ ಅಂತ ಮಾತ್ರ ಗೊತ್ತಾಗುತ್ತೆ. ಅವಾಗೇನಾಯಿತು? ಬಳೆಯ ನಾಮರೂಪ ಹೊಟ್ಟೋಯ್ತು ಅಂದರೆ ಏನು? ಫಿಸಿಕಲ್ ಕಣ್ಣಿಗೆ ಅದು ಕಾಣುತ್ತೆ, ಬಟ್ ಅವಾಗ ನೀವು ಅದಕ್ಕೆ ರಿಯಾಕ್ಟ್ ಮಾಡಲ್ಲ. ಜ್ಞಾನಿಗೂ ಅಜ್ಞಾನಿಗೂ ಇರುವಂತಹ ವ್ಯತ್ಯಾಸವೇ ಇದು. ಜ್ಞಾನಿ ಅಂದರೆ ಅವನಿಗೇನೋ ಎಷ್ಟು ಕೊಂಬಿದೆ, ಕಣ್ಣು ಮುಚ್ಕೊಳ್ತಾನೆ, ಹುಚ್ಚುಚ್ಚಾಗಾಡ್ತಾನೆ ಅಂತಲ್ಲ. ಒಬ್ಬ ಜ್ಞಾನಿಗೆ ವೇದಾಂತದ ವಾಕ್ಯ ಚೆನ್ನಾಗಿ ಮನಸ್ಸಿನಲ್ಲಿ ನಾಟಿರುತ್ತೆ.
ಅವನು ಆಭರಣ ಅಂತ ನೋಡಿಕೊಂಡು ವಿಚಲಿತವಾಗಲ್ಲ, ಸುವರ್ಣ ಅಂತ ಇಟ್ಕೊಂಡು ಸುಮ್ಮನಿರ್ತಾನೆ. ಆದರೆ ನಾವೆಲ್ಲ ಅಜ್ಞಾನಿಗಳೇನು ಮಾಡ್ತೀವಿ, ಅದು ಆಭರಣ ಅಂದ್ಕೊಂಡು ಅದರ ಹಿಂದೆ ಓಡ್ತೀವಿ, ಅದಕ್ಕೆ ಅಳ್ತೀವಿ. ಅದು ಮಿಥ್ಯ. ಸದಾ ನಮ್ಮ ದೃಷ್ಟಿ ಪ್ರಪಂಚವೆಲ್ಲವೂ ಮಿಥ್ಯ, ಅದು ಸತ್ಯ ಅಂತ ಕಾಣಬೇಕಾದ್ರೆ ಪ್ರಪಂಚವನ್ನು ಭಗವಂತ ಅಂತ ನೋಡಬೇಕು. ಯಾವಾಗ ಪ್ರತಿಯೊಂದು ಪ್ರಪಂಚದಲ್ಲಿಯೂ ಭಗವಂತನೇ ಇದ್ದಾನೋ ಆಗ ನಮ್ಮ ಜೀವನ ಸಾರ್ಥಕ. ಹಾಗಂದ್ರೆ ಸ್ವಾಮೀಜಿ ಇವರು ಬೇರೆಯವರೆಲ್ಲ ಹಾಗೇನಾ, ಮುಸ್ಲಿಮ್ಸು ಹಾಗೇನಾ, ಕ್ರಿಶ್ಚಿಯನ್ಸು ಹಾಗೇನಾ? ಹೌದು, ಅವೆಲ್ಲ ಭಗವಂತರೇ. ಟೆರರಿಸ್ಟು ಹೌದಾ? ಎಲ್ಲ ಅವನ ಸೃಷ್ಟಿಯೇ. ಗೀತಾ 7th ಚಾಪ್ಟರ್, ಪರಾ ಪ್ರಕೃತಿ ಅಪರಾ ಪ್ರಕೃತಿ ಎರಡೂ ನಾನೇ ಅಂತ ಹೇಳಿದ್ದಾನೆ. ಮತ್ತು ರೋಡಲ್ಲಿ ನೋಡುವಂತಹ ಕೆಟ್ಟ ಕೆಲಸಗಳೆಲ್ಲ ಎಲ್ಲ ಅವನೇ, ಎಲ್ಲವೂ ಅವನೇ. ಮತ್ತು ಮನೆಯಲ್ಲಿ ಕಸ ಪರಕೆ ಎಲ್ಲವೂ ಅದೇ ಎಲ್ಲ. ಯಾಕಂದರೆ ಕಾರ್ಯಗತವಾಗಿದ್ದ ನಾವು ನೋಡಿದಾಗ ಭೇದ, ದ್ವೈತ. ಅದಕ್ಕೆ ದ್ವೈತ ಉಪಮರ್ದನ ವಿದ್ಯಾ ಬ್ರಹ್ಮವಿದ್ಯಾ. ದ್ವೈತವನ್ನು ಹೋಗಿಸ್ಬೇಕು, ಅದ್ವೈತವೇ ಸದಾ. ಸರಿ, ಇಲ್ಲಿಗೆ ನಿಲ್ಲಿಸುವ, ಮುಂದೆ ನೋಡುವ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.